ಜೀವನಗಳನ್ನ ಕಾಪಾಡ್ತಾ ಇರ್ತಕ್ಕಂಥ ಅಪರೂಪದ ಆದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ಕೆಲವು ಕೊಂಡಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ವಿಡಿಯೋ ತೋರಿಸ್ತೇನೆ. ಆ ವಿಡಿಯೋ ಮಿಯಕೋ ಶಾಡೋ ರಿಗೋಲೋ ಅಂತ. ನಾನು ಕೊನೆಗೆ ಅದರ ಬಗ್ಗೆ ಹೇಳ್ತೀನಿ, ನೀವು ಬೇಕಾದ್ರೆ ಹೋಗಿ ನೋಡಿರಂತೆ. ಈ ಅಮ್ಮ ಒಬ್ಬ ಜಾಪನೀಸ್ ಮ್ಯಾಜಿಷಿಯನ್, ಒಂದು ರೀತಿ ಮ್ಯಾಜಿಷಿಯನ್ ಅಂತ ಹೇಳ್ಬೇಕು. ಆ ಅಮ್ಮ ನೋಡಿ ಬೆರಳ ಮೇಲೆ ಒಂದು ಪುಕ್ಕ ತಗೊಂಡು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ, ನಮಗೆ ಒಂದು ಸಣ್ಣ ಕಡ್ಡಿ ಬ್ಯಾಲೆನ್ಸ್ ಮಾಡೋದು ಕೂಡ ಕಷ್ಟ, ಆದ್ರೆ ಪುಕ್ಕವನ್ನು ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ. ಆ ಪುಕ್ಕವನ್ನು ಇಟ್ಟು ಬ್ಯಾಲೆನ್ಸ್ ಮಾಡಿ ಅದೇನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ನೋಡ್ಕೊಂಡು ಅದರ ನಂತರ ಏನ್ ಮಾಡ್ತಾರೆ, ಒಂದು ಕಡ್ಡಿ ತಗೊಂತಾರೆ. ಕಡ್ಡಿ ತಗೊಂಡು ಆ ಕಡ್ಡಿ ಮೇಲೆ ಆ ಪುಕ್ಕವನ್ನ ಇಡ್ತಾರೆ. ಕಾಣ್ತಲ್ಲ ಅಲ್ಲಿ ಒಂದು ಕಡ್ಡಿ ಮೇಲೆ ಪುಕ್ಕ. ಸೊ ಈಗ ಕಡ್ಡಿ ಮೇಲೆ ಪುಕ್ಕ ಬ್ಯಾಲೆನ್ಸ್ ಆಗ್ತಾ ಇದೆ. ಆ ಕಡ್ಡಿನ ತಗೊಂಡು ಮತ್ತೊಂದು ಕಡ್ಡಿ ಮೇಲೆ ಇಡ್ತಾರೆ, ಅದನ್ನ ಬ್ಯಾಲೆನ್ಸ್ ಮಾಡ್ತಾರೆ. ಇಲ್ಲಿ ನೋಡಿ ಎರಡು ಬ್ಯಾಲೆನ್ಸ್ ಆಗ್ಬೇಕಿಲ್ಲ, ಒಂದು ಪುಕ್ಕ ಬ್ಯಾಲೆನ್ಸ್, ಇನ್ನೊಂದು ಕಡ್ಡಿ ಬ್ಯಾಲೆನ್ಸ್. ಆ ಕಡ್ಡಿ ಈಗ ಆ ಕಡ್ಡಿ ಮೇಲೆ ಬ್ಯಾಲೆನ್ಸ್ ಆಗ್ತಾ ಇದೆ. ಹೀಗೆ ಹೋಗ್ತಾ ಹೋಗ್ತಾರೆ. ಹೇಗೆ ಒಂದು ಕಡ್ಡಿ ಮೇಲೆ ಆ ಪುಕ್ಕ, ಆ ಕಡ್ಡಿ ಇನ್ನೊಂದು ಕಡ್ಡಿ ಮೇಲೆ, ಆ ಕಡ್ಡಿ ಇನ್ನೊಂದು ಕಡ್ಡಿ ಮೇಲೆ, ಆ ಕಡ್ಡಿ ಇನ್ನೊಂದು ಕಡ್ಡಿ ಮೇಲೆ, ಹೀಗೆ ಹೋಗ್ತಾ ಬೆಳೀತಾ ಹೋಗ್ತಾರೆ. ನೀವು ಮನೆಗೆ ಹೋದ್ಮೇಲೆ ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೀಗೆ ಕಡ್ಡಿ ಮೇಲೆ ಕಡ್ಡಿ, ಕಡ್ಡಿ ಮೇಲೆ ಕಡ್ಡಿ, ಕಡ್ಡಿ ಮೇಲೆ ಕಡ್ಡಿ ಮಾಡ್ತಾ ಕೊನೆಗೆ ಏನ್ ಮಾಡ್ತಾರೆ, ಇಡೀ ಆ ವ್ಯವಸ್ಥೆನ, ಆ ನೆಟ್ವರ್ಕ್ ನ ಜಾಲವನ್ನ ಎತ್ತಿ ತಮ್ಮ ತಲೆ ಮೇಲೆ ಇಟ್ಕೊಂತಾರೆ. ಕಾಣುತ್ತಲ್ಲ, ಆದ್ರೆ ತಲೆ ಮೇಲೆ ಎಷ್ಟೊತ್ತು ಇಟ್ಕೊಳಕ್ ಸಾಧ್ಯ? ಇಲ್ಲಿ ಕಾಣುತ್ತಲ್ಲ ಒಂದು ಕಡ್ಡಿ, ಆ ಕಡ್ಡಿನ ಕಾಲಲ್ಲೇ ಎತ್ಕೊಂಡು ಆ ಕಡ್ಡಿನ ನಿಲ್ಲಿಸಿ ಆ ಕಡ್ಡಿ ಮೇಲೆ ಆ ಇಡೀ ಜಾಲವನ್ನ ನಿಲ್ಲಿಸ್ತಾರೆ. ಇದು ಯಾಕೆ ಹಾಗೆ ಕಾಣ್ತಲ್ಲ? ಅಲ್ಲಿ ಸುಮಾರು ಒಂದು 25 ಕಡ್ಡಿಗಳು ಒಂದು ಕಡ್ಡಿ ಮೇಲೆ ಒಂದು ಕಡ್ಡಿ ಬ್ಯಾಲೆನ್ಸ್ ಆಗಿದೆ. ಕೊನೆಗೆ ಆ ರೀತಿ ನಿಲ್ಲಿಸ್ತಾರೆ. ಈಗ ಈ ಚಿತ್ರ ನೋಡಿದಾಗ ನಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ, ಹೆಂಗೆ ಆಯಮ್ಮ ಅಷ್ಟೊಂದು ಅದ್ಭುತವಾಗಿ ನಿಲ್ಸೋಕ್ ಸಾಧ್ಯ? ಆ ಇಡೀ ವ್ಯವಸ್ಥೆ ನಿಂತಿರೋದು ಈ ಕಡ್ಡಿ ಮೇಲೆ, ಹೌದಲ್ಲ? ಆ ಇಡೀ ವ್ಯವಸ್ಥೆ ನಿಂತಿರೋದು ಆ ಕಡ್ಡಿ ಮೇಲಾದ್ರೆ ಅದರ ಸ್ಥಿರತೆ ಅಂತೀವಲ್ಲ, ಅದರ ಸ್ಟೆಬಿಲಿಟಿ ಅಂತೀವಲ್ಲ, ಅದರ ವ್ಯವಸ್ಥೆ ಏನೋ ಅಲ್ಲಾಡ್ದಾಗ ನಿಂತಿದೆಯಲ್ಲ, ಅದು ನಿಂತಿರೋದು ಕಡ್ಡಿ ಮೇಲ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೊಡಕ್ಕೆ ನಾನೀಗ ಒಂದು ವಿಡಿಯೋ ತೋರಿಸ್ತೀನಿ. ಓಕೆ, ಆ ವಿಡಿಯೋ ಏನು ಅಂತಂದ್ರೆ, ಇಲ್ಲಿ ಸ್ವಲ್ಪ ಆಚೆ ಹೋಗ್ಬೇಕು ನಾನು. ಹಾಗೆ ನಿಂತಿದೆ ವ್ಯವಸ್ಥೆ. ಈಗ ಮಾತು ನೋಡ್ತಾ ಇದ್ದಾಳೆ. ನಮಗೆಲ್ಲ ಈ ಇಡೀ ವ್ಯವಸ್ಥೆ ನಿಂತಿರೋದು ಈ ಮಧ್ಯೆ ಇರುವ ಈ ಕಡ್ಡಿ ಮೇಲೆ ಅಂತ. ಅದು ಏನಾಗುತ್ತೆ ಅಂತ ನೋಡಿ. ನೋಡ್ತಾ ಇದ್ದೀವಿ, ಪ್ರಶ್ನೆ. ಈಗ ಆ ವ್ಯವಸ್ಥೆ ನಿಂತಿದ್ದು ಕಡ್ಡಿ ಮೇಲೆ, ಮುಖದ ಮೇಲೆ. ಆದ್ರೆ ಆ ಪುಕ್ಕ ನಮ್ಮ ಗಮನಕ್ಕೆ ಬಂತ? ಅದು ಅಗೋಚರವಾದ ಆ ಕೊಂಡಿ. ನಮ್ಮ ಜಗತ್ತಿನಲ್ಲೂ ಕೂಡ, ನಮ್ಮ ಜೀವನದಲ್ಲೂ ಕೂಡ ನಮ್ಮ ಕಣ್ಣಿಗೆ ಕಾಣದಂಗೆ ಆ ಪುಕ್ಕದ ರೀತಿಯಲ್ಲಿ ಎಲ್ಲೋ ಒಂದು ಸಣ್ಣ ಕೊಂಡಿ ನಮ್ಮೆಲ್ಲರನ್ನು ಕಾಪಾಡ್ತಾ ಇರುತ್ತೆ. ಯಾವ ಕೊಂಡಿಗಳು ನಮ್ಮ ಕಾಣೋದು ಕೇವಲ ದೊಡ್ಡ ಕೊಂಡಿ, ಇದೇ ನಮ್ಮನ್ನ ಆಧಾರವಾಗಿ ಇಟ್ಕೊಂಡಿರೋದು ಅಂತ. ಆದ್ರೆ ಕಣ್ಣಿಗೆ ಕಾಣದ ಅಗೋಚರ ಕೊಂಡಿಗಳು ಕೆಲವು ನಮ್ಮ ಜೀವನವನ್ನು ಕಾಪಾಡ್ತಾ ಇರ್ತವೆ. ಅವು ಯಾವುವು ಅನ್ನೋದ್ರ ಬಗ್ಗೆ ನನ್ನ ಭಾಷಣ ಮುಂದುವರಿಯೋಣ. ಈಗ ಇಲ್ಲಿಂದ ನಾವೊಂದಷ್ಟು ವಿಶದವಾಗಿ ಆ ಇಡೀ ವಿಡಿಯೋನ ಅವಲೋಕನ ಮಾಡ್ತಾ ಹೋಗೋಣ.
ಮೊದಲನೇದಾಗಿ ಯಾಕೋ ಇದು ವರ್ಕ್ ಆಗ್ತಿಲ್ಲ. ಇಡೀ ವ್ಯವಸ್ಥೆ ನಿಂತಿರೋದು ನಿಚ್ಚಳವಾಗಿ ಆಧಾರ ಸ್ತಂಭದ ಮೇಲೆ ಅಂತ ನಾವೆಲ್ಲ ನಂಬಿದ್ವಿ, ಹೌದಲ್ವಾ? ಆದ್ರೆ ಆಯಮ್ಮ ಅದನ್ನ ಸ್ಪಷ್ಟವಾಗಿ ತೋರಿಸಿದ್ದು, ಆ ಇಡೀ ವ್ಯವಸ್ಥೆ ನಿಂತಿರೋದು ಆಧಾರ ಸ್ತಂಭದ ಮೇಲೆ, ಆದ್ರೂ ಕೂಡ ಅದರ ಸಂಪೂರ್ಣ ಸ್ಥಿರತೆ ಅಡಗಿರೋದು ಯಕಶ್ಚಿತ್ತು ಒಂದು ಸಣ್ಣ ಪುಕ್ಕದ ಮೇಲೆ. ಅದು ಕೂಡ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಒಂದು ಚಿಕ್ಕ ಪುಕ್ಕ. ಆ ಪುಕ್ಕ ಬಿದ್ದೋದ್ರೆ ಇಡೀ ವ್ಯವಸ್ಥೆ ಬಿದ್ದೋಗುತ್ತೆ. ಹಾಗೆ ಆ ಪುಕ್ಕ ಕಣ್ಣಿಗೆ ಕಾಣದ ಒಂದು ಗಂಟು ಅಥವಾ ಒಂದು ವ್ಯವಸ್ಥೆ, ಜಗತ್ತಿನ ವ್ಯವಸ್ಥೆಯನ್ನೇ ಕಾಪಾಡ್ತಿರುವ ಒಂದು ನಂಟು ಅದು. ಅಂತ ನಂಟುಗಳ ಬಗ್ಗೆ ನಾವೀಗ ಮಾತಾಡಕೊಳ್ತಾರೆ. ಆದ್ರೆ ಆ ಪುಕ್ಕದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ, ನಮ್ಮ ಜೀವಜಾಲದಲ್ಲಿ ಯಾವ ರೀತಿ ನಾವು ಕಂಡಿಡ್ಬೋದು ಅನ್ನೋದಕ್ಕೆ ಯಾಕೋ ಬೆಳಿ ಅಷ್ಟು ಈಜಿಯಾಗಿ ವರ್ಕ್ ಆಗ್ತಿಲ್ಲ ಇದು. ಅಂತ ಕಾಣದ ಶಕ್ತಿಗಳನ್ನ ನಾವು ಕಂಡಿಡ್ಬೋದಾ ಅನ್ನೋದಕ್ಕೆ ಒಂದು ಸಣ್ಣ ಪ್ರಶ್ನೆ ಮತ್ತೆ ನಿಮ್ಮ ಮುಂದೆ. ಒಂದು ಚಿತ್ರಣ ಊಹಿಸ್ಕೊಳ್ಳಿ. ನೀವು ಒಂದು ಬೇಟೆ ಹೊರಟಿದ್ದೀರಾ, ಒಂದು ಹುಲಿ. ಆ ಹುಲಿ ಬೇಟೆ ಹೊರಟಾಗ ಎಲ್ಲೋ ಒಂದು ಸಮಯದಲ್ಲಿ ಹುಲಿ ನಿಮ್ಮ ಮುಂದೆ ಬಂದು ನಿಂತಿದೆ, ನಿಮ್ಮ ಕೈಯಲ್ಲಿ ಬಂದೂಕಿದೆ. ಈಗ ನೀವೇನ್ ಮಾಡ್ತೀರಾ? ಏನ್ ಮಾಡ್ಬೇಕು? ನಾವೆಲ್ಲ ಸಾಮಾನ್ಯವಾಗಿ ಯೋಚನೆ ಮಾಡೋದು, ನಮ್ಮ ಜೀವ ಉಳಿಬೇಕಾದ್ರೆ ಆ ಹುಲಿನ ಸಾಯಿಸ್ಬೇಕು ಅಂತ. ಆ ಹುಲಿ ಕೂಡ ಯೋಚನೆ ಮಾಡುತ್ತೆ, ನನ್ನ ಜೀವ ಉಳಿಬೇಕಾದ್ರೆ ಅವನು ಗುಂಡು ಹಾಕೋದಕ್ಕಿಂತ ಮುಂಚೆ ನಾನು ಸಾಯಿಸಬೇಕು ಅಂತ. ಹೌದಾ? ಈಗ ಆ ಹುಲಿನ ಸಾಯಿಸಿದ್ರೆ ನಾವು ಬದುಕ್ತೀವಿ ಅಲ್ವಾ? ಹೌದಾ ಅಲ್ವಾ? ಎಷ್ಟು ಜನ ಕೈ ಎತ್ತೀರ? ಆ ಹುಲಿನ ಸಾಯಿಸಿದ್ರೆ ನಾನು ಬದುಕ್ತೀನಿ, ಕೈ ಎತ್ತಿ ನೋಡೋಣ. ಒಂದು ಎಲ್ಲ ಒಂದರ ಕೈ ಎತ್ತಲ್ಲ, ನೀವೊಬ್ರು ಮಾತ್ರ ಧೈರ್ಯ ಇರೋದು, ಯಾರಿಗೂ ಧೈರ್ಯ ಇಲ್ಲ. ಹುಲಿನ ಸಾಯಿಸಿದ್ರೆ ನಾವು ಬದುಕ್ತೀವಿ, ಎಷ್ಟು ಜನ ಕೈ ಎತ್ತಿ? ಓಕೆ, ಕೈ ಎತ್ತಿರೋ ಅರ್ಥ ಏನು? ಹುಲಿನ ಸಾಯಿಸಿದ್ರೆ ನೀವು ಬದುಕ್ತೀರಿ ಅಂತ. ಸಾಯಿಸ್ತೇನೆ ಯಾರು ಹೇಳಿದ್ದು? ಹೇಳಿ, ಹೇಗೆ ಹೇಳಿಪ್ಪ? ಏನಾದ್ರು ಒಂದು ಟ್ರಿಕ್ಸ್ ಮಾಡಿ ಅದನ್ನ ಸಾಯಿಸ್ದೇಲೇನು ಬದುಕ್ಬೋದು ಸರ್. ಹೇಗೆ ಹೇಳಿ? ಅಂದ್ರೆ ಅದು ಇದು ಅತಿಕ್ರಮಣ ಅನಸ್ತಿಷಿಯಾ ಕೊಟ್ಬಿಟ್ಟು ಅನಸ್ತಿಷಿಯಾ ಎಲ್ಲಿದೆ ಸರ್? ಇರೋದು ಆ ಹುಲಿ ಅನಸ್ತಿಷಿಯಾನ ವಾರ ಮಾಡ್ಬಿಟ್ಟು ಹುಲಿ ಹಾಕೊಂಡ್ಬಿಟ್ರೆ ಮೇಲೆ ಏನಾದ್ರು ಒಂದು ಬೆದರಿಕೆ, ಅತಿಕ್ರಮಣ ಯಾವ ಬೆದರಿಕೆ? ಏರ್ ಫೈರ್ ಮಾಡೋದು. ಓಕೆ, ಒಟ್ಟಿನಲ್ಲಿ ಇಲಿನ ಸಾಯಿಸ್ಬೇಕು, ಇಲ್ಲ ಇಲಿನ ಎದುರಿಸ್ಬೇಕು, ಇಲ್ಲ ಇಲಿನ ನಿಶ್ಚೇಷವಾಗಿ ಮಾಡ್ಬೇಕು ಅಲ್ವಾ? ಇಲಿನ ಸಾಯಿಸಿದ್ರೆ, ಇಲಿನ ಓಡಿಸಿದ್ರೆ ಎಲ್ಲಾರು ಕೇಳ್ತಾ ಇದ್ದಾರೆ. ಆ ಹುಲಿನ ಸಾಯಿಸ್ಬೇಕು ಅಥವಾ ಹುಲಿನ ನಿಶ್ಚೇಷ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಅನಿಸಿಕೆ ಅಲ್ವಾ? ಆ ಹುಲಿನ ಸಾಯಿಸಿದ್ರೆ ಅಥವಾ ಅಲ್ಲಿಂದ ಓಡಿಸ್ಬಿಟ್ರೆ ಅಥವಾ ನಿಶ್ಚೇಷವಾಗಿ ಇರೋ ಮಾಡ್ಬಿಟ್ರೆ ಏನಾಗುತ್ತೆ ಅಂತ ನೋಡಿ. ಏನಾಗುತ್ತೆ? ಇದು ಯಾಕೋ ವರ್ಕ್ ಆಗ್ತಿಲ್ಲಲ್ಲಪ್ಪ, ಇದು ಸರಿಯಾಗಿ ಏನಾಗುತ್ತೆ ನೋಡಿ. ಹುಲಿನ ಸಾಯಿಸಿದ್ರೆ ನಾವು ಬದುಕ್ತೀವ? ಅಕ್ಕಲ್ಲ ಹೇಗಿದೆ? ನಾವು ಅಲ್ವಾ? ಹುಲಿ ನಿಶ್ಚೇಷವಾದ್ರೂ ಕೂಡ ಉರುಳ್ಕೊಳ್ಳುತ್ತೆ, ನಾವು ಸತ್ತೋಗ್ತೀವಿ. ಹುಲಿನ ಓಡಿಸಿದ್ರು ಕೂಡ ನಾವು ಸತ್ತೋಗ್ತೀವಿ. ಹುಲಿನ ಸಾಯಿಸಿದ್ರು ನಾವು ಸಾಯ್ತೀವಿ, ಹುಲಿನ ನಿಶ್ಚೇಷ ಮಾಡಿದ್ರು ನಾವು ಸಾಯ್ತೀವಿ, ಹುಲಿನ ಓಡಿಸಿದ್ರು ನಾವು ಸಾಯ್ತೀವಿ. ಏನ್ ಮಾಡ್ಬೇಕು ಅದಕ್ಕೆ? ಎರಡು ಬದುಕಬೇಕು. ಎರಡು ಬದುಕಬೇಕು. ಯಾಕೆ ಮಾಡೋದು ಹೇಳಿ? ಪ್ರಾಣಿ ಸಂಕುಲ ಒಂದು ತಿಳ್ಕೊಳ್ಳಿ, ನಾವು ಹೇಗೆ ಯೋಚನೆ ಮಾಡ್ತಿರ್ತೀವೋ ಹುಲಿ ಕೂಡ ಹಾಗೆ ಯೋಚನೆ ಮಾಡ್ತಾ ಇರುತ್ತೆ. ಅದು ಸ್ವಲ್ಪ ಕುಗ್ಲಿದ ತಕ್ಷಣ ಬೀಳ್ತಾ ಇರುತ್ತಲ್ಲ, ಅದು ಕೂಡ ನಾನು ದಾಳಿ ಮಾಡಬಾರ್ದು ಅನ್ನೋದಾ? ಈ ಮನುಷ್ಯನಿಗೂ ಬುದ್ಧಿ ಇದ್ರೆ, ಅಂದ್ರೆ ನಮಗೂ ಬುದ್ಧಿ ಇದ್ರೆ, ಇಲ್ಲಪ್ಪ ನಾನು ಶೂಟ್ ಮಾಡ್ಬೋದು ಅಂತ ಅನ್ಸುತ್ತಾ? ಅವೆರಡರ ಜೀವವನ್ನು ಕಾಪಾಡಕ್ಕಲ್ಲಿ ಬೇಕಾಗಿರೋದು ಬಂದೂಕಲ್ಲ, ಕೋಪ ಅಲ್ಲ, ಅಥವಾ ನಾಶ ಅಲ್ಲ, ಪ್ರೇಮ, ಕಂಪ್ಯಾಷನ್. ಆ ಜೀವನ ಮೇಲೆ ನಾವೇನಾದ್ರೂ ಒಂದು ಕಂಪ್ಯಾಷನ್ ಇಟ್ಕೊಂಡ್ರೆ ಅದು ಬದುಕಲಿ ಅಪ್ಪ, ನಾವು ಬದುಕೋಣಪ್ಪ ಅಂತಂದ್ರೆ ಇಬ್ಬರು ಬದುಕ್ತಾರ? ಆ ಕಂಪ್ಯಾಷನ್ ಇದೆಯಲ್ಲ ಜೀವನದಲ್ಲಿ, ಜೀವ ಜಾಲದ ಮೇಲೆ ನಮಗೆ ಬೇಕಾಗಿರುವ ಕಂಪ್ಯಾಷನ್ ಇದೆಯಲ್ಲ, ಅದು ಆ ಅಜ್ಞಾತ ಅಥವಾ ಅಗೋಚರ ಕೊಂಡಿ. ಇಡೀ ಜೀವಜಾಲದ ಬಗ್ಗೆ ನಾವು ಆ ಕಂಪ್ಯಾಷನ್ ಅಥವಾ ಪ್ರೇಮವನ್ನ, ಪ್ರೀತಿಯನ್ನ ತೋರಿಸಿದ್ರೆ ಇಡೀ ಪ್ರಪಂಚದ ಎಲ್ಲ ಜೀವಜಾಲವೂ ಕೂಡ ಬಹಳ ಸಂತೋಷವಾಗಿ ಆನಂದವಾಗಿ ಬದುಕುತ್ತೆ. ಆ ರೀತಿ ಆನಂದವಾಗಿ ಬದುಕುವ ಆ ಕೊಂಡಿಗಳು ಅಥವಾ ಬದುಕೋಕೆ ಸಾಧ್ಯ ಮಾಡತಕ್ಕಂಥ ಕೊಂಡಿಗಳು ಯಾವ ಅನ್ನೋದನ್ನ ನಾನಿವತ್ತು ನಿಮ್ಮ ಮುಂದೆ ಬಿಚ್ಚಳ ಪ್ರಯತ್ನ ಪಡ್ತೇನೆ. ಒಂದು ಉದಾಹರಣೆ, ಈ ಹುಡುಗಿ ಹೆಸರು ಮಾಸ್ ಅಂತ. ಅವಳು ಒಂದು PhD ಮಾಡ್ತಾಳೆ, 7ರ ಮೇಲೆ PhD. ನಿಮ್ಗೆಲ್ಲ ಗೊತ್ತಿರ್ಬೇಕು, ಯುರೋಪ್ ಅಲ್ಲಿ ಚಳಿ ಜಾಸ್ತಿ
-10 ಡಿಗ್ರಿ, -30 ಡಿಗ್ರಿ ಎಲ್ಲ ಹೋಗ್ಬಿಡುತ್ತೆ. ಆ -ಡಿಗ್ರಿ ಟೆಂಪರೇಚರ್ಗೆ ಜನರಿಗೆ ಈ ಮನೋವಿಕಲ್ಪಗಳು ಜಾಸ್ತಿ. ಸೈಕಲಾಜಿಕಲ್ ಸ್ಟ್ರೆಸ್ ಆಗೋದು, ಡಿಪ್ರೆಷನ್ ಆಗೋದು, ಇದಕ್ಕಿದ್ದಂಗೆ ಅಪ್ಪ ಅಮ್ಮನ ಮೇಲೆ ರೇಕೊಂಡ್ಬಿಡೋದು, ಇದಕ್ಕಿದ್ದಂಗೆ ಏನೋ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋದು, ಇದಕ್ಕಿದ್ದಂಗೆ ಕೈ ಕಟ್ ಮಾಡ್ಕೊಳ್ಳೋದು, ಅಥವಾ ಯಾರ ಜೊತೆ ಮಾತಾಡದೇ ಇದ್ಬಿಡೋದು, ಈ ರೀತಿ ವಿಧವಾದ ವೈವಿಧ್ಯಮಯವಾದ ಮನೋವಿಕಲ್ಪಗಳು ಅವ್ರಿಗೆ ಗೊತ್ತಾಗ್ತವೆ. ಯಾಕಂದ್ರೆ ಚಳಿಗೋಸ್ಕರ. ಅದಕ್ಕೆ ಕೋಲ್ಡ್ ಅಲ್ಲಿ ಬಹಳ ಆತ್ಮಹತ್ಯೆಗಳು ಕೂಡ ಆಗುತ್ತೆ. ಯುರೋಪ್ ಅಲ್ಲಿ ವಿಂಟರ್ ಅಲ್ಲಿ, ಚಳಿಗಾಲದಲ್ಲಿ ಬಹಳ ಆತ್ಮಹತ್ಯೆಗಳು. ಈ ಅಮ್ಮ ಯಾಕೆ ಆತ್ಮಹತ್ಯೆ ಮಾಡ್ಕೊಂತಾರೆ ಚಳಿಗಾಲದಲ್ಲಿ ಅದನ್ನ ಪರೀಕ್ಷೆ ಮಾಡಕ್ಕೆ ಒಂದು ಉಪಾಯ ಹುಡುಕ್ತಾರೆ. ಈ ವಿಕಲ್ಪಕ್ಕೆ ಒಳಗಾದ ಎಲ್ಲಾ ರೋಗಿಗಳು ಕೂಡ ಅಲ್ಲಿನ ಡಾಕ್ಟರ್ಗಳ ಹತ್ರ ಹೋಗ್ತಾರೆ, ಮನೋವಿಜ್ಞಾನಿಗಳ ಹತ್ರ, ಮನೋ ವೈದ್ಯರ ಹತ್ರ ಹೋಗಿ ತಮ್ಮ ಹೆಸರನ್ನ, ತಮ್ಮ ಅಡ್ರೆಸ್ನ ನೋಂದಾಯಿಸ್ಕೊಂಡು ತಮ್ಮ ಏನೇನು ಕಾಯಿಲೆ ಇದೆ ಅಂತೆಲ್ಲ ಹೇಳ್ಕೊಡ್ತಾರೆ. ಈ ಹುಡುಗಿ PhD ಮಾಡ್ಬೇಕಾದ್ರೆ ಒಂದು ಟ್ರಿಕ್ ಮಾಡಿದ್ರು. ಏನು, ನಾನು ಹೋಗಿ ಆ ಡಾಕ್ಟರ್ಗಳ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರ್ಯಾರು ಬಂದಿದ್ರು ಆ ರೋಗಿಗಳು ಅಂತ ಗೊತ್ತಾಗುತ್ತೆ, ಅವ್ರ ಅಡ್ರೆಸ್ ಗೊತ್ತಾಗುತ್ತೆ, ಅದನ್ನೆಲ್ಲ ಡೇಟಾ ತಗೊಳ್ತಾರೆ. ಡೇಟಾ ತಗೊಂಡು ಒಂದು ಅವಲೋಕನೆ ಮಾಡ್ತಾಳೆ. ಏನು, ಆ ರೋಗಿಗೆ ಮನೆ ಎಲ್ಲಿತ್ತು, ಗೂಗಲ್ ಮ್ಯಾಪ್ ಅಲ್ಲಿ ಸಿಗುತ್ತಲ್ಲ, ಆ ಮನೆಯ ಸುತ್ತ 1.5 ಕಿಲೋಮೀಟರ್ನಲ್ಲಿ ಎಷ್ಟು ಹಸಿರು ಇತ್ತು, ಅಂದ್ರೆ ವೆಜಿಟೇಷನ್ ಎಷ್ಟು ಹಸಿರು ಇತ್ತು, ಆ ರೋಗಿಗೆ ಎಷ್ಟೊಂದು ರೀತಿಯ ವಿಕಲ್ಪಗಳು, ಮನೋವಿಕಲ್ಪಗಳಿದ್ದು. ಅರ್ಥ ಆಗುತ್ತಲ್ಲ. ಸೊ ಆಯಮ್ಮನ ಉದ್ದೇಶ ಏನು ಅಂದ್ರೆ, ಮನೆಯ ಸುತ್ತ ಹಸಿರು ಜಾಸ್ತಿ ಆದಂಗೆ ಈ ವಿಕಲ್ಪಗಳು ಏನಾಗ್ತವೆ, ಜಾಸ್ತಿ ಆಗ್ತಾವ, ಕಡಿಮೆ ಆಗ್ತಾವ ಅನ್ನೋದು ಪ್ರಶ್ನೆ ಮಾಡೋದು, ಪರೀಕ್ಷೆ ಮಾಡೋದು ಆಯಮ್ಮನ ಉದ್ದೇಶ ಆಗಿದೆ. ಮಾಡ್ತಾಳೆ. ನಮ್ಮ ಸುತ್ತಲಿನ ಹಸಿರು ಮತ್ತು ನಮ್ಮ ಮನೋ ಆರೋಗ್ಯ ಹೇಗಿರ್ಬೋದು ಅನ್ನೋದನ್ನ ಪರೀಕ್ಷೆ ಮಾಡಕ್ಕೆ 3,41,143 ರೋಗಿಗಳ ಮಾಹಿತಿ ತಗೊಳ್ತಾರೆ. ಅಷ್ಟೊಂದು ಡಾಕ್ಟರ್ಗಳು, ಅಷ್ಟೊಂದು ರೋಗಿಗಳು ಆ ಕಾಲದೇನೋ ನೆದರ್ಲ್ಯಾಂಡ್ಸ್ ಅಥವಾ ಯುರೋಪ್ ಅಲ್ಲೆಲ್ಲ ಅವರೆಲ್ಲರ ಡೇಟಾ ತಗೊಂಡು ಅಥವಾ ಮಾಹಿತಿ ತಗೊಂಡು ಮಾನಸಿಕ ಒತ್ತಡ, ಮನೋರೋಗ, ಹುಚ್ಚುತನ ಅವೆಲ್ಲನ ತಗೊಂಡು ರೋಗಿಗಳ 1.5 ಕಿಲೋಮೀಟರ್ ಮನೆಯ ಸುತ್ತ ಇರುವ ಆ ವಿಸ್ತೀರ್ಣದಲ್ಲಿ ಪ್ರಮಾಣ ಎಷ್ಟು ಹಸಿರಿದೆ ಅಂತ ನೋಡ್ತಾರೆ. ಅದರ ಸಂಬಂಧ ನೋಡಿ, ಇದೆ ಎಕ್ಸ್ ಆಕ್ಸಿಸ್ ಅಂದ್ರೆ ಇಲ್ಲಿ ಹಸಿರು ಜಾಸ್ತಿ ಆಗ್ತಾ ಇದ್ದಂಗೆ 1.5 ಕಿಲೋಮೀಟರ್ ಅಲ್ಲಿ, ಇಲ್ಲಿ ಮನೋರೋಗಿಗಳ ಸ್ವಾಸ್ಥ್ಯತೆ ಏನಾಗುತ್ತೆ ಅಂತ. ಮನೋರೋಗಿಗಳ ಸ್ವಾಸ್ಥ್ಯತೆ ಹಸಿರು ಜಾಸ್ತಿ ಇದ್ದಂಗೆ ಕಡಿಮೆ ಆಗ್ತಾ ಇರುತ್ತೆ. ಅರ್ಥ ಆಗುತ್ತಲ್ಲ. ಸೊ ಜಾಸ್ತಿ ಹಸಿರು ನಿಮ್ಮ ಮನೆ ಮುಂದೆ ಇದ್ರೆ ಅಥವಾ ಮನೆ ಸುತ್ತ ಇದ್ರೆ ನಿಮಗೆ ಆನಂದ ಜಾಸ್ತಿ, ಮನೋರೋಗ್ಯ ಜಾಸ್ತಿ, ಕಾಯಿಲೆಗಳು ಕಡಿಮೆ, ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ ಅಂತ ಈ ಹುಡುಗಿ ಕೇವಲ ಇತ್ತೀಚೆಗೆ ಒಂದು 8-10 ವರ್ಷದಿಂದ ತೋರಿಸಿದ್ದಾರೆ. ಆದರೆ ಏನು ಹಸಿರಲ್ಲಿ ಏನಿದೆ, ನಮ್ಮ ಮನೋ ವಿಕಲ್ಪಗಳನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು ಅಥವಾ ನಮ್ಮ ಮನೋ ಆರೋಗ್ಯವನ್ನು ಹೆಚ್ಚು ಮಾಡುವಂಥದ್ದು ಏನಿದೆ ಅದರಲ್ಲಿ, ಇವತ್ತಿಗೂ ಕೂಡ ವಿಜ್ಞಾನಿಗಳು ಏನು ಅಂತ ಗೊತ್ತಿಲ್ಲ. ಅದರ ನಿಮಗೆಲ್ಲ ಒಂದು ಅನುಭವ ಆಗಿರುತ್ತೆ. ನೀವು ಕಾಡು ಹೋದಾಗ್ಲೋ, ಮನೆ ಬಿಟ್ಟು ಆಚೆ ಏನೋ ಪ್ರಕೃತಿಗೆ ಹೋದಾಗ್ಲೋ ಏನೋ ಒಂದು ರೀತಿ ಆನಂದ ಸಿಗುತ್ತಲ್ಲ, ಖುಷಿ ಸಿಗುತ್ತಲ್ಲ, ನೋಡ್ಬೇಕು ಅನ್ಸುತ್ತಲ್ಲ. ಬೆಟ್ಟದ ಮೇಲೆ ಹೋಗ್ಬಿಟ್ರಂತೂ ಸುತ್ತಲೂ ಹಸಿರು ಕಂಡುಬಿಟ್ರೆ ನಮ್ಗೆ ಒಂಥರ ಖುಷಿ ಆಗುತ್ತಲ್ಲ. ಆ ಖುಷಿಯಿಂದ ನಿಮ್ಗೆ 2 ಗಂಟೆ 3 ಗಂಟೆ ಏನೋ ಒಂಥರ ಆನಂದ. ಯಾಕೆ ಬರುತ್ತಾ ಆನಂದ? ಈ ಮನಸ್ಸಲ್ಲಿ ಇರೋದಕ್ಕೂ ಆ ಹಸಿರು ಏನ್ ಸಂಬಂಧ ಯಾರಿಗೂ ಗೊತ್ತಿಲ್ಲ. ಇದು ಯಾವುದೋ ಒಂದು ಅಗೋಚರ ಕೊಂಡಿ ಆ ಹಸಿರಿಗೂ ನಮ್ಮ ಮನಸ್ಸಿಗೂ ಕಟ್ಟಾಗಿದೆ. ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಹಸಿರಿನ ಮಧ್ಯೆ ಬದುಕಬೇಕು ಅನ್ನೋದನ್ನ ವಿಜ್ಞಾನಿಗಳು ಈ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿ ಎಷ್ಟು ಕೊಟ್ಟು ವಿಜ್ಞಾನಿಗಳಿಂದ ಕಂಡಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಕೆಲವು ಮತ್ತೊಂದು ಉದಾಹರಣೆ ಕೊಡ್ತೀವಿ. ನಮ್ಗೆ ಊಟ, ಒಂದು ತಟ್ಟೆ ಊಟ ಇದ್ರೆ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ತಾನೆ ಅಲ್ವಾ? ಅದ್ರಲ್ಲಿ ಏನೇನಿದೆ ಊಟದಲ್ಲಿ? ಇವೆಲ್ಲ ಇರ್ತದೆ. ಸುಮಾರು 32 ಬೆಳೆಗಳು ಅಥವಾ ವಸ್ತುಗಳು ಅದಕ್ಕೆ ಹೋಗ್ತವೆ. ಕೋಳಿನೂ ಹೋಗ್ಬೋದು, ಮಜ್ಜಿಗೆನೂ ಹೋಗ್ಬೋದು, ಮೊಸರು ಹೋಗ್ಬೋದು, ತುಪ್ಪನೂ ಹೋಗ್ಬೋದು. ಅದು ರೆಡ್ ಯಾಕೆ ಹಾಕಿದ್ರೆ ನನಗೆ ಇಷ್ಟ ಅಷ್ಟೇ ಆ ಲಿಸ್ಟ್ ಅಲ್ಲಿ. ಸೊ ಇವೆಲ್ಲ ಇದ್ರೆ ನಮ್ಗೆ ಊಟ ಆಗುತ್ತೆ. ಆದ್ರೆ ಒಂದು ಪ್ರಶ್ನೆ, ಕೇವಲ ಇಷ್ಟು ಇದ್ಬಿಟ್ರೆ, ನಮಗೆ ಊಟ ಸಿಕ್ಬಿಟ್ರೆ ನಮ್ಮ ಜೀವನ ಅಥವಾ ನಮ್ಮ ಪ್ರಪಂಚ ಅಥವಾ ನಮ್ಮ ಈ ಸುತ್ತ ಇರೋ ಜೀವಜಾಲ ಭದ್ರವಾಗಿರುತ್ತಾ? ನಾವು ಸುಭದ್ರವಾಗಿ ಬದುಕಬಹುದಾ ನಮ್ಮ ಮುಂದಿನ 100 ವರ್ಷ 200 ವರ್ಷ? ಈ ರೀತಿಯ ಪ್ರಶ್ನೆಗಳು ವಿಜ್ಞಾನಿಗಳು ಹಾಕೊಂಡಾಗ ಅವರಿಗೆ ಕೆಲವು ಉದಾಹರಣೆಗಳು ಸಿಕ್ಕಿರೋ ಪ್ರಕಾರ ಕೇವಲ ನಾವು ಬದುಕುತ್ತಾ ಇರೋದು ನಮ್ಮ ಊಟದಿಂದ ಅಲ್ಲ, ನಮಗೆ ಕಾಣದೇ ಇರೋ ಎಷ್ಟೋ ಕೆಲವು ಕೊಂಡಿಗಳಿಂದ. ಒಂದು ಉದಾಹರಣೆ ನಾನು ಕೊಡೋ ಪ್ರಯತ್ನ ಪಡ್ತೇನೆ. ಈ ಉದಾಹರಣೆ ಏನು ಅಂದ್ರೆ, ಈಸ್ಟರ್ ದ್ವೀಪದಲ್ಲಿ ನಡೆದ ಒಂದು ಕಥೆ, ಚಾರಿತ್ರಿಕ ಕಥೆ. ಇದು ಹಿಸ್ಟಾರಿಕಲ್ ಸ್ಟೋರಿ. ಇದು ನಮ್ಮ ಇತ್ತೀಚೆಗೆ ವಿಜ್ಞಾನಿಗಳು
ಇವೆಲ್ಲ ಪ್ರಶ್ನೆಗಳನ್ನು ಹುಡುಕ್ತಾ ಇರ್ಬೇಕಾದ್ರೆ ಕಂಡಿರ್ತಕ್ಕಂಥ ಒಂದು ಚಾರಿತ್ರಿಕ ಕಥೆ. ಈ ಈಸ್ಟರ್ ದ್ವೀಪ ಸಣ್ಣ ದ್ವೀಪ, ಬೆಂಗಳೂರಿಗಿಂತ ಚಿಕ್ಕದು. ಎಲ್ಲಿದೆ ಅದು? ಅಮೆರಿಕ ಇಲ್ಲಿರುತ್ತಲ್ಲ, ಅಮೆರಿಕ, ದಕ್ಷಿಣ ಅಮೆರಿಕದಿಂದ ಸುಮಾರು 3100 ಕಿಲೋಮೀಟರ್ ಆಚೆ ಸಮುದ್ರದಲ್ಲಿ ಏಕಾಂಗಿಯಾಗಿ ಒಂದೇ ಒಂದು ಸಣ್ಣ ಚುಕ್ಕೆ ಇರೋ ಹಾಗೆ ಒಂದು ದ್ವೀಪ ಇದು ಈಸ್ಟರ್ ದ್ವೀಪ. ಅದನ್ನ ಈಸ್ಟರ್ ದ್ವೀಪ ಅಂತ ಯಾಕೆ ಕರೀತಾರೆ ಅಂತಂದ್ರೆ 1722 ಏನೋ ಈ ಬ್ರಿಟಿಷ್ ಅವರು ಗೊತ್ತಲ್ಲ ಸಮುದ್ರಯಾನಗಳು ಮಾಡ್ತಾ ಇದ್ರು. ಅದೇ ರೀತಿ ನಮ್ಮ ಭಾರತ ಹೇಗೆ ಕಂಡಿಡಿದ್ರು ಹಾಗೆ ಅಲ್ಲಲ್ಲಿ ಬೇರೆ ಬೇರೆನೆಲ್ಲ ಕಂಡಿಡ್ಕೊಳ್ತಾ ಇದ್ರು. ಒಂದು ದಿವಸ 1722 ಆ ಹಡಗು, ಅವರ ಬ್ರಿಟಿಷರು ಯಾವುದೋ ಒಂದು ಹಡಗಲ್ಲಿ ಹೋಗ್ತಿರ್ಬೇಕಾದ್ರೆ ಬೆಳಿಗ್ಗೆ ಹೇಳ್ತಾರೆ ಅಲ್ಲಿ ಯಾವುದೋ ಒಂದು ಸಣ್ಣ ಭೂಮಿ ಕಾಣಿಸುತ್ತೆ. ಅವತ್ತು ಈಸ್ಟರ್ ಡೇ 25th ಡಿಸೆಂಬರ್. ಸೊ ಅವ್ರೇನ್ ಮಾಡ್ತಾರೆ, ಈಸ್ಟರ್ ಡೇ ಆಗಿರೋದ್ರಿಂದ ಇದನ್ನು ಈಸ್ಟರ್ ಐಲ್ಯಾಂಡ್ಸ್ ಕರ್ಕೊಳ್ಳೋಣ ಅಂತ ಅದಕ್ಕೆ ಈಸ್ಟರ್ ಐಲ್ಯಾಂಡ್ಸ್ ಅಂತ ಕರೆದ್ಬಿಟ್ಟು. ಆ ಈಸ್ಟರ್ ಐಲ್ಯಾಂಡ್ ಸಮುದ್ರದಲ್ಲಿ ದೂರದಲ್ಲಿರೋದು, ಈ ಜನಸಾಗರ ಯಾವುದೂ ಇಲ್ಲ ಅಲ್ಲಿ ಹೋದಾಗ ಒಂದು ಆಶ್ಚರ್ಯ ಕಾಣುತ್ತೆ. ಏನು ಅಂದ್ರೆ ಇಡೀ ದ್ವೀಪದಲ್ಲಿ ಎಲ್ಲೂ ಕೂಡ ಮರಗಳಿಲ್ಲ. ಯಾವುದೇ ಒಂದು ದ್ವೀಪದಲ್ಲಿ ಮರಗಳಿರೋದನ್ನ ನೆನೆಸ್ಕೊಳ್ಳೋಕೆ ಸಾಧ್ಯನಾ? ಆದ್ರೆ ಜನಗಳಿದ್ದಾರೆ ಅಲ್ಲಿ. ಎಷ್ಟು ಜನ ಇದ್ದಾರೆ? ಸುಮಾರು ಒಂದು 200-300 ಜನ ಆ ದೇಶಿ ನಿವಾಸಿಗಳು ಅಲ್ಲಿ ಕಾಣುತ್ತಲ್ಲ ಆ ರೀತಿ ಜನರುಗಳಿದ್ದಾರೆ. ಆದ್ರೆ ದ್ವೀಪದಲ್ಲಿ ಎಲ್ಲೂ ಕೂಡ ಮರಗಳಿಲ್ಲ. ಯಾಕೆ ಮರಗಳಿರೋಕೆ ಸಾಧ್ಯ? ಹುಡ್ಕೊಂಡು ಹೋಗ್ತಾರೆ, ಇಡೀ ದ್ವೀಪ ಓಡಾಡ್ತಾರೆ. ಇಡೀ ದ್ವೀಪದಲ್ಲಿ ಬರೀ ಹುಲ್ಲು ಇಲ್ಲ. ಈ 200 ಜನ ಅಲ್ಲಲ್ಲಿ ಆಲೂಗಡ್ಡೆ ಬೆಳೀತಾ ಇದ್ರು, ಬಾಳೆಹಣ್ಣು ಬೆಳೀತಾ ಇದ್ರು. ಆ ಬಾಳೆಹಣ್ಣು ಆಲೂಗಡ್ಡೆ ಬೆಳ್ಕೊಂಡು ಅದರಲ್ಲೇ ತಮ್ಮ ಜೀವನ ಕಳೀತಾ ಇದ್ರು. ಅವ್ರಿಗೆ ಆಶ್ಚರ್ಯ ಆಗಿದ್ದು ಅಂತಂದ್ರೆ ಕೇವಲ ಮರಗಳಲ್ಲಿರ್ತಕ್ಕಂಥ ಕೇವಲ ಈ ಆಲೂಗಡ್ಡೆ ಏನದು ಬಾಳೆಹಣ್ಣು ಬೆಳ್ಕೊಂಡು ಒಬ್ಬ ರೈತ ಅಥವಾ ಒಂದು ಜೀವ ಬದುಕೋಕೆ ಸಾಧ್ಯನಾ ಅಂತ ಹುಡುಕಾಡ್ತಿರ್ಬೇಕಾದ್ರೆ ಅವ್ರಿಗೆ ಮತ್ತೊಂದು ಆಶ್ಚರ್ಯ ಕಾಣುತ್ತೆ. ಆ ದ್ವೀಪದ ಸುತ್ತಲೂ ಕೂಡ ಈ ರೀತಿಯ ಕಲ್ಲುಗಳು, ಶಿಲಾಮೂರ್ತಿಗಳು. ಎಂಥ ಶಿಲಾಮೂರ್ತಿಗಳು? ಕೆಲವೊಂದು 85 ಟನ್ ಭಾರ ಇರುವಂಥದ್ದು. ಕೆಲವಕ್ಕೆ ಆ ಬುಡ ಇರುತ್ತಲ್ಲ, ಈ ರೀತಿ ಇದ್ಕೊಂಡ್ರೆ ಪ್ಲಾಟ್ಫಾರ್ಮ್ ಇರುತ್ತಲ್ಲ ಕಲ್ಲು ಇಡೋದಕ್ಕೆ, ಆ ಪ್ಲಾಟ್ಫಾರ್ಮ್ ತೂಕನೇ 110 ಟನ್. 110 ಟನ್ನ ಪ್ಲಾಟ್ಫಾರ್ಮು, 80-90-100 ಟನ್ ಶಿಲಾಮೂರ್ತಿಗಳು ಆ ಇಡೀ ದ್ವೀಪದ ಅಲ್ಲಲ್ಲ ಹರಡಿಕೊಂಡಿರ್ತವೆ. ಅಲ್ಲಿರೋದು ಕೇವಲ 200 ಜನ. ಆದ್ರೆ ಆ ದ್ವೀಪದ ಸುತ್ತ 106 ಈ ರೀತಿಯ ಮೂರ್ತಿಗಳು, ಶಿಲಾಮೂರ್ತಿಗಳು. ಅವ್ರಿಗೆ ಆಶ್ಚರ್ಯ ಆಗೋದು ಅಂತಂದ್ರೆ ಆ ಶಿಲಾಮೂರ್ತಿಗಳೆಲ್ಲ ಇದ್ದಿದ್ದು ದ್ವೀಪದ ಸುತ್ತಲೂ ಬಾರ್ಡರ್ ಇಲ್ಲಿ ಅದರ ಎಡ್ಜಸ್ ಅಲ್ಲಿ. ಯಾಕೆ ಅಂತ ಕೇಳಿದ್ರೆ ಭೂತಗಳು ದೆವ್ವಗಳು ಬಂದ್ಬಿಡ್ತಾವೆ ನಮ್ಮ ಮೇಲೆ, ಅದಕ್ಕೋಸ್ಕರ ಅದನ್ನು ಎದುರಿಸೋಕೆ ನಾವು ಈ ಕಲ್ಲು ಇಲ್ಲಿ ಇಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು, ಆ ಕಲ್ಲುಗಳನ್ನ ಎಲ್ಲಿ ಕೆತ್ತಿದ್ರು ಅವರು? ಇಲ್ಲಿ ಕಾಣ್ತಾ ಇಲ್ಲಿ ಇದೊಂದು ಸಣ್ಣ ಪಿಟ್ಟು, ಅದು ಕಲ್ಲಿನ ಕ್ವಾರಿ. ಅಲ್ಲಿ ಕಲ್ಲನ್ನ ಕತ್ತರಿಸಿ ಅವರು ಆ ಮೂರ್ತಿಗಳನ್ನ ಇಡೀ ದ್ವೀಪದ ಎಲ್ಲಾ ಕಡೆ ತಗೊಂಡೋಗಿರ್ತಾರೆ. ಅದರ ತೂಕ ಅವಾಗ ಹೇಳಿದೆ ನಾನು ಎಷ್ಟು ಅಂತ. ಎಷ್ಟು? 85 ಟನ್ 100 ಟನ್ ಕಲ್ಲುಗಳನ್ನ ಈ ದ್ವೀಪದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ತಗೊಂಡೋಗ್ಬೇಕಾದ್ರೆ ಬುದ್ಧ ಮೇಲೆ ತಗೊಂಡೋಗ್ ಸಾಧ್ಯನಾ? ಅವ್ರಿಗೇನಾದ್ರೂ ಮಿಷನ್ಗಳಿತ್ತ? ಇದೆಲ್ಲ ಆಗಿರೋದು ಸುಮಾರು ಕ್ರಿಸ್ತ ಶಕ 500ರಲ್ಲಿ, ಅಂದ್ರೆ 1500 ವರ್ಷಗಳ ಹಿಂದೆ. ಒಂದು ಯಂತ್ರ ಇರಲಿಲ್ಲ, ಮೋಟಾರ್ ಇರಲಿಲ್ಲ. ಹೇಗೆ ಸಾಗಿಸಿದ್ರಿಲ್ಲ? ನಾವಿವತ್ತು ಒಂದು ಕಲ್ಲನ್ನು ಸಾಗಿಸ್ಬೇಕಾದ್ರೆ ಏನ್ ಮಾಡ್ತೀವಿ? ಅದಕ್ಕೊಂದು ರೋಲರ್ ಅಂತ ಹಾಕ್ತೀವಿ. ರೋಲರ್ ಅಂದ್ರೆ ಏನು? ಮರದ ಕಾಂಡನೋ ಅಥವಾ ಆ ರೀತಿಯ ದಪ್ಪ ಮರಗಳೇ ಬೇಕು ನಮ್ಗೆ. ಆದ್ರೆ ದ್ವೀಪದಲ್ಲಿ ಮರಗಳಿದ್ದಾವ? ಈ ದ್ವೀಪದಲ್ಲಿ ಅವ್ರೇನು ಆಗಿಲ್ಲ ನೋಡಿ, ಏನು ಸೈಲೆಂಟ್ ನೋಡಿ. ಈ ದ್ವೀಪದಲ್ಲಿ ಯಾವುದೇ ಮರ ಇಲ್ಲದೆ ಇರೋವಾಗ ದೊಡ್ಡ ದೊಡ್ಡ ಕಲ್ಲುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಬೇಕಾದ್ರೆ ಯಾಕೆ ಸಾಗಿಸಿರ್ಬೇಕು ಅವರು? ಕೆಲವು ವಿಜ್ಞಾನಿಗಳು ಹೋಗ್ತಾರೆ ಅಲ್ಲಿ. ವಿಜ್ಞಾನಿಗಳು ಹೋಗಿ ಆ ಮೂರ್ತಿ ಇದೆಯಲ್ಲ, ಮೂರ್ತಿಯ ಮುಖವಾಡದ ಕಾಂಕ್ರೀಟ್ ಮಾತ್ರ ತಗೊಂತಾರೆ. ಬರೀ ಮೂರ್ತಿ ಅಲ್ಲ, ಇಡೀ ಮೂರ್ತಿಯ ಕಾಂಕ್ರೀಟ್ ಮಾತ್ರ. ಆ ಕಾಂಕ್ರೀಟ್ ಮಾತ್ರ ಸಾಗಿಸೋದಕ್ಕೆ ಎಂತ ಯಂತ್ರ ಬೇಕು ಅಂತ ನೋಡಿದ್ರೆ ಈ ರೀತಿ 4-8 ಚಕ್ರಗಳಿರ್ತಕ್ಕಂಥ ಒಂದು ರೋಲರ್. ಆದ್ರೆ 1500 ವರ್ಷಗಳಿಂದ ಎಲ್ಲಿ ಟೈರ್ಗಳಿದ್ದು, ಇಲ್ಲಿ ಯಂತ್ರಗಳಿದ್ದು, ಇಲ್ಲಿ ಏನೋ ವೆಪನ್ಸ್ ಇದ್ದು ಅಥವಾ ಏನಿದ್ದು, ಯಾಕೆ ಸಾಗಿಸಿರ್ಬೇಕು ಅವರು? ಹೇಳ್ತಾರೆ ಯಾರಾದ್ರೂ, ಯಾಕೆ ಸಾಗಿಸಿರ್ಬೇಕು ಅವರು? ಅಲ್ಲಿ ವಾಟರ್ ಇದೆಯಲ್ಲ,
ಪಕ್ಕ ವಾಟರ್ ಮುಖಾಂತರ ಫಸ್ಟ್ ಆಫ್ ಆಲ್ ವಾಟರ್ ಇಲ್ಲ ಸರ್, ಇದ್ರೂ ಕೂಡ ಅದ್ರ ಮುಂದೆ ಹೆಂಗ್ ಸಾಗಿಸ್ತಾರೆ? 85 ಟನ್ ದುಬ್ಬಕ್ ಅಂತ ಬೆಳಗೋಗುತ್ತದ ಮರ ಇಲ್ವಲ್ಲ, ಪ್ರಾಣಿಗಳು ಅಲ್ಲಿ ಏನೂ ಇಲ್ಲ ಸರ್, ಏನೂ ಇಲ್ಲ, ಇರೋದೇ 200 ಜನ, ಏನೂ ಇಲ್ಲ ಅಲ್ಲಿ. ಇಡೀ ದ್ವೀಪದಲ್ಲಿ ಮರಗಳಿಲ್ಲ, ಪ್ರಾಣಿಗಳಿಲ್ಲ, ಬೇಡಿನಲ್ಲ, ಕೇವಲ ಬಾಳೆಹಣ್ಣು ಆಲೂಗಡ್ಡೆ ಬೆಳ್ಕೊಂಡು ಬರ್ತಾ ಇದ್ದಾರೆ ಅವರು. ಕಲ್ಲಿನ ಮೇಲೆ ಕಲ್ಲಿನ ಮೇಲೆ ಏನ್ ಕಲ್ಲು ಸಾಗಿಸ್ತೀರಾ ಸರ್? ನಿಮಗೆ ನೊಬೆಲ್ ಪ್ರೈಸ್ ಸಿಗುತ್ತೆ. ಇವರೇ ಮಾಡಿರೋದು ಇವರಲ್ಲಿ ಕ್ರಿಸ್ತ ಶಕ 100ರಲ್ಲಿ 400ರಲ್ಲಿ ಕ್ರಿಸ್ತ ಶಕ 400ರಲ್ಲಿ ಹೋಗಿದ್ದವರು ಆ ಓರ್ನಲ್ಲಿ ಮಾಡಿರೋದು. ಎಲ್ಲಿಂದ ಹೋದ್ರು? ದಕ್ಷಿಣ ಅಮೆರಿಕೆಯಿಂದ ಸರ್. ಯಾ ಬನಾನಾ ಲೂಬ್ರಿಕೆಂಟ್ಸ್ ತರ ಏನಾದ್ರು ಯೂಸ್ ಮಾಡಿದ್ದಾರೆ? ಬನಾನಾ ಲೂಬ್ರಿಕೆಂಟ್ಸ್ ಅಂತ ರಫ್ ಎಡ್ಜ್ ಅಲ್ಲಿ ಎಷ್ಟಪ್ಪ ಉಪಯೋಗಿಸ್ತಿರೋದು? ಇದೇ ಕಾರಣಕ್ಕೆ ಒಂದಲ್ಲ ಎರಡಲ್ಲ 26 ರೀತಿಯ ವಿವರಗಳು ಕೊಟ್ಟಿದ್ದ ಕಾರಣ ಕೆಲವು ವಿಜ್ಞಾನಿಗಳು ತಂಗುತ್ತಾರೆ. ನಾವಿಂದು ಕಂಡುಹಿಡಿಯೋಣ, ಏನಾಗಿರ್ಬೇಕು ಇವರಿಗೆ ಅಂತ ಹೋಗಿ ಆ ವಿಜ್ಞಾನಿಗಳಲ್ಲಿ ಏನ್ ಮಾಡ್ತಾರೆ, ನೆಲದಲ್ಲಿ ಅಗಿತಾ ಹೋಗ್ತಾರೆ. ಅಗಿತಾ ಹೋದ್ರೆ ಅಲ್ಲಲ್ಲಿ ತಿಪ್ಪೆ ಕಾಣುತ್ತೆ ಅವರಿಗೆ. ತಿಪ್ಪೆ ಅಂದ್ರೆ ಅವ್ರ ತಿಂಡಿ ಹಸಿದೆಲ್ಲ ಅಕ್ಯುಮಿಲೇಟ್ ಆಗಿರುತ್ತಲ್ಲ, ಆ ತಿಪ್ಪೆಯಿಂದ ಅವ್ರು ಏನ್ ತಿಂದ್ರು, ಎಷ್ಟು ತಿಂದಿದ್ದಾರೆ ಅಂತ ಮೂಳೆಗಳು, ಯಾವ ರೀತಿಯ ಮೂಳೆಗಳು, ಎಷ್ಟೊಂದು ಮೂಳೆಗಳು, ಇದನ್ನ ಉಪಯೋಗಿಸ್ಕೊಂಡು ಅಲ್ಲಿ ಎಷ್ಟು ಜನ ಇದ್ರು, ಅವ್ರು ಏನ್ ತಿಂತಾ ಇದ್ರು ಅನ್ನೋದನ್ನ ಪುನರ್ರಚನೆ ಮಾಡ್ತಾರೆ. ಸಾಧ್ಯ ಅಲ್ಲ ಇದು, ಅಲ್ಲಲ್ಲಿ ಆಗುದು. ಇಡೀ ದ್ವೀಪದಲ್ಲಿ ಒಟ್ಟಾರೆ ಜನಸಂಖ್ಯೆ ಎಷ್ಟಿರ್ತಾರೆ ಒಂದು ಕಾಲದಲ್ಲಿ, ಅಲ್ಲಿ ಏನ್ ತಿಂತಾ ಇದ್ರು ಅವರು, ಈ ರೀತಿ ಮಾಡಿದಾಗ ಅವ್ರಿಗೆ ಕಂಡ ಕೆಲವು ವಿಷಯಗಳಂತೂ ಆಶ್ಚರ್ಯಕರ. ಏನು ಉದಾಹರಣೆಗೆ ನೀವು ಬರೆದಿರೋ ಹಾಗೆ ಕ್ರಿಸ್ತ ಶಕ 400ರಲ್ಲಿ ಮೊದಲ ಬಾರಿಗೆ ಆ ದ್ವೀಪದಲ್ಲಿ ಮಾನವನ ವಸಾಹತ ಶುರುವಾಗುತ್ತೆ. ಅಂದ್ರೆ ಯಾರೋ ಅಲ್ಲೋಗಿ ನೆಲೆಯಾದ. ಅಲ್ಲಿ ಹೋದಾಗ ನೆಲೆಯಾದಾಗ ಎಷ್ಟು ಜನ ಹೋಗಿದ್ರು ಗೊತ್ತಿಲ್ಲ, ಆದ್ರೆ ಇವ್ರಿಗೆ ಸಿಕ್ಕ ಪ್ರಕಾರ ಪ್ರಾರಂಭ ಆಗಿರೋದು ಸುಮಾರು 100-200 ಜನರಿಂದ. ಯಾವಾಗ? ಕ್ರಿಸ್ತ ಶಕ 400ರಲ್ಲಿ ಹಾಗೆ ಶುರುವಾಗಿದ್ದು. ಆವಾಗ ನೋಡ್ತಾರೆ ಅವರು, ಆ ಟೈಮಲ್ಲಿ ಮರಗಳಿದ್ವು ಅಲ್ಲಿ, ಇಡೀ ದ್ವೀಪ ಮರಗಳಿಂದ ತುಂಬಿತ್ತು. ಯಾವಾಗ? ಜನ ಅಲ್ಲಿ ಹೋದಾಗ. ಇಲ್ಲಿ ಈ ಬಣ್ಣ ಕಾಣ್ತಾ ಇದ್ದೋ, ಈ ಬಣ್ಣ ಶೇಕಡ ಎಷ್ಟು ಮರಗಳಿದ್ದು ದ್ವೀಪದಲ್ಲಿ ಅಂತ. ಅದು ಯಾಕೆ ಕಂಡುಹಿಡಿತಾರೆ ಅಂದ್ರೆ, ಆ ಭೂಮಿನ ಅಗದಾಗ ಅಲ್ಲಿ ಪರಾಗರೇಣುಗಳು ಸಿಗ್ತವೆ. ಆ ಪರಾಗರೇಣು ತಗೊಂಡು ಹುಡುಕಾಡ್ತಾರೆ. ಈ ಪರಾಗರೇಣು ಮರದ್ದ ಗಿಡದ್ದ ಅಂತ ಹುಡುಕಾಡಿದಾಗ ಅವ್ರು ಕಾಣುತ್ತೆ, ಆ ದ್ವೀಪದಲ್ಲಿ ಶೇಕಡ 90ರಿಂದ 100ರಷ್ಟು ಏನು ವೆಜಿಟೇಷನ್ ಅಥವಾ ಹಸಿರು ಮರಗಳಿಂದ ತುಂಬಿತ್ತು. ಆದರೆ ಕ್ರಮೇಣ 400ರಿಂದ 50 ವರ್ಷದೊಳಗೆ ಇಡೀ ದ್ವೀಪ ಮರರಹಿತ ಅಥವಾ ಟ್ರೀಲೆಸ್, ಮರಗಳೇ ಇಲ್ಲ. ಜನಸಂಖ್ಯೆ ನೋಡ್ತಾರೆ, 400ರಲ್ಲಿ ಹೇಳಿದ್ನಲ್ಲ ಸುಮಾರು 100 ಜನ ಇದ್ರು. ಬರ್ತಾ ಅವ್ರ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಜನಸಂಖ್ಯೆ ಜಾಸ್ತಿ ಆಗಿದ್ದು ಮತ್ತೆ ಕಡಿಮೆ ಆಗುತ್ತೆ. ಒಂದು ಗಮನಿಸಿ ಕೇರ್ಫುಲ್ ಆಗಿರ್ಲಿ. ಅವ್ರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಮರಗಳ ಸಂಖ್ಯೆ ಮತ್ತೆ ಕಡಿಮೆ ಆಗ್ತಾ ಇದ್ದಂಗೆ ಅವ್ರ ಜನಸಂಖ್ಯೆ ಕಡಿಮೆ ಆಗ್ತದೆ. ಅಂದ್ರೆ ಮರಗಳಿಗೂ ಅವ್ರ ಜನಸಂಖ್ಯೆಗೂ ಏನೋ ಸಂಬಂಧ ಇದೆ. ಆವಾಗ ಅವ್ರು ಏನ್ ತಿಂತಾ ಇದ್ರು ಅಂತ ವಿಚಾರಣೆ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಹೇಳಿದೆ, ದ್ವೀಪ ತುಂಬಾ ಮರಗಳು ತುಂಬಿದ್ವು ಒಂದು ಕಾಲದಲ್ಲಿ ಅಂತ. ಯಾವ ರೀತಿಯ ಮರ ಇತ್ತು? ಈ ಕಲ್ಲುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸೋಕೆ ಸಾಧ್ಯವಾಗುವಂತ ಮರಗಳಿದ್ವಾ ಅಂತ ಹುಡುಕೋದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಸಿಕ್ಕಿದ್ದ ಪರಾಗರೇಣುಗಳನ್ನ ತಗೊಂಡು ಪ್ರಪಂಚ ಎಲ್ಲ ಓಡಾಡ್ತಾರೆ. ಪ್ರಪಂಚ ಎಲ್ಲ ಓಡಾಡಿದಾಗ ಅಲ್ಲಿ ಸಿಕ್ಕ ಪರಾಗರೇಣು ಅದರ ಮಾರ್ಫಾಲಜಿ ಅಥವಾ ಅದರ ರಚನೆಯನ್ನೇ ಹೋಲುವ ಮತ್ತೊಂದು ಪರಾಗರೇಣು ಚಿಲಿ ಅನ್ನೋ ದೇಶದಲ್ಲಿ ಸಿಗುತ್ತೆ. ಅದು ಯಾವುದದು ಪರಾಗರೇಣು ಅಂತ ನೋಡಿದಾಗ ಅವರು ಕಂಡಿದ್ದು ಈ ರೀತಿಯ ಮರ. ನಮ್ಮ ಈಚಿನ ಮರ ಇದೆ, ಜುಬಿಯಾ ಚೈಲೆನ್ಸಿಸ್ ಅಂತ. ಅಂದ್ರೆ ಚಿಲಿಯದಲ್ಲಿ ಇರೋದ್ರಿಂದ ಜುಬಿಯಾ ಚಿಲೆನ್ಸಿಸ್ ಅಂತ ಅಂತಾರೆ. ಅದೇ ರೀತಿಯ ಮರ ಇಲ್ಲಿ ದ್ವೀಪದಲ್ಲಿ ಕೂಡ ಇದೆ. ಅದರ ಕಾಂಡ ನೋಡಿ ಹೇಗಿದೆ ಅಂತ, ಪರ್ಫೆಕ್ಟ್ ಸಿಲಿಂಡರ್, ಏನೋ ಕಲ್ಲುಗಳನ್ನ ರೋಲ್ ಮಾಡಕ್ಕೆ ಸಾಧ್ಯವಾಗುವಂತ ಸಿಲಿಂಡರ್. ಆದರೆ ದ್ವೀಪದಲ್ಲಿದ್ದ ಮರ ಜುಬಿಯಾ ಚಿಲೆನ್ಸಿಸ್ ಅನ್ನೋ ಪ್ರಭೇದ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಅದಿಲ್ಲ. ನಮಗೆ ಅದರ ರಚನೆ, ಪರಾಗರೇಣುವಿನ ರಚನೆಯನ್ನು ಆಧರಿಸಿ ಮಾತ್ರ ಅದು ಹಾಗಿದೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಅದೇ ಪ್ರಭೇದ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಯಾವುದೋ ಒಂದು ಪ್ರಭೇದ ಜುಬಿಯಾ ಚಿಲೆನ್ಸಿಸ್ ತರ ಇತ್ತು, ಅದು ಇವತ್ತು ನಶಿಸಿ ಹೋಗಿದೆ. ಅದನ್ನು ಉಪಯೋಗಿಸ್ಕೊಂಡು ಅವರು ರೋಲಿಂಗ್ ಮಾಡಿರ್ಬೋದು, ಅಷ್ಟೇ ಇಲ್ಲ. ಹೇಳಿದ್ನಲ್ಲ ಅವಾಗಲೇ, ಅದರ
100% ಮರಗಳಿದ್ದು ಬರ್ತಾ 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 ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಯಿತು? ಅವ್ರು ನೋಡ್ತಾರೆ ಆ ಮರಗಳನ್ನ ದೋಣಿ ಮಾಡಕ್ಕೆ ಉಪಯೋಗಿಸ್ತಿರ್ತಾರೆ ಅವರು. ಈ ಮರಗಳನ್ನ ಈ ಕಲ್ಲು ರೋಲ್ ಮಾಡಕ್ ಅಷ್ಟೇ ಅಲ್ಲ, ದೋಣಿ ಮಾಡಕ್ಕೆ ಉಪಯೋಗಿಸ್ತಿರ್ತಾರೆ. ಕ್ರಮೇಣ ಮರಗಳು ಮಾಯ ಆಗಿದ್ದಾವೆ. ಅವರು ಅಲ್ಲಿ ಏನ್ ತಿಂತಾ ಇದ್ರು ಅಂತ ತಿಪ್ಪೆ ಸಿಗ್ತಲ್ಲ ಮೂಳೆ, ಅದನ್ನ ನೋಡ್ತಾ ಹೋದ್ರೆ ಮೂಲತಃ ಅವರಲ್ಲಿ ಹೋದಾಗ ಅವ್ರು ತಿಂತಾ ಇದ್ದಿದ್ದು ಡಾಲ್ಫಿನ್ಗಳನ್ನ. ಯಾಕೆ ಗೊತ್ತಾಗುತ್ತೆ? ಮೂಳೆಗಳಿಂದ. ಡಾಲ್ಫಿನ್ ಎಲ್ಲಿ ಸಿಗುತ್ತೆ? ಸಮುದ್ರದ ಕೊನೆಯಲ್ಲಿ ಸಿಗುತ್ತಾ ಅಥವಾ ಒಳಗಡೆ ಹೋಗ್ಬೇಕ? ನಾವು ಸಮುದ್ರದ ಆಳಕ್ಕೆ ಹೋಗ್ಬೇಕು. ಸಮುದ್ರದ ಆಳಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ದೊಡ್ಡ ದೊಡ್ಡ ದೋಣಿ ಇರಬೇಕು. ಈ ಮರದಿಂದ ದೋಣಿಗಳು ಮಾಡ್ತಾ ಇದ್ರು, ಆ ಕಲ್ಲುಗಳು ಸಾಕ್ತಾ ಇದ್ರು. ಈ ಎರಡೂ ಕಾರಣಕ್ಕೆ ಮರಗಳನ್ನ ಕಟ್ ಮಾಡ್ತಾ ಹೋದ್ರು. ಕಟ್ ಮಾಡ್ತಾ 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 ಹೋದಾಗ ಏನಾಗುತ್ತೆ, ಕೊನೆಗೆ ದೊಡ್ಡ ದೊಡ್ಡ ಮರಗಳು ಮಾಯ ಆಗ್ತವೆ. ಯಾಕಂದ್ರೆ ಕಲ್ಲು ರೋಲ್ ಮಾಡ್ಬೇಕಾದ್ರೆ ದೊಡ್ಡ ಮರಗಳು ಬೇಕಲ್ಲ. ದೊಡ್ಡ ಮರಗಳು ಸಿಗದೆ ಇದ್ದಾಗ ದೋಣಿ ಮಾಡಕ್ ಆಗ್ಲಿಲ್ಲ. ದೋಣಿ ಯಾವಾಗ ಮಾಡಕ್ ಆಗ್ಲಿಲ್ವ, ಸಮುದ್ರದ ಒಳಗಡೆ ಹೋಗೋದಕ್ಕೆ ಸಾಧ್ಯವಾಗಲ್ಲ. ಡಾಲ್ಫಿನ್ ಹಿಡಿಯೋಕ್ಕಾಗಲ್ಲ. ಅವರ ಮೂಲ ಆಹಾರ ಡಾಲ್ಫಿನ್ ಮಾಯ ಆಗುತ್ತೆ. ಡಾಲ್ಫಿನ್ ಮಾಯ ಆದ್ಮೇಲೆ ಏನ್ ತಿಂತಾರೆ ಅವರು? ಒಳಗಡೆ ಹೋಗಿಲ್ವಲ್ಲ, ಏನ್ ತಿನ್ಬಹುದು? ಏನ್ ಹೇಳಿ? ಬಾಳೆಹಣ್ಣು. ಹೀಗೆ ಹೀಗೆ ಇನ್ನು ಇದೆಯಲ್ಲ, ಸಮುದ್ರ ಹೋಗೋದಲ್ಲ. ಅಲ್ಲಿ ಕಾಣೋ ಪಕ್ಷಿಗಳು, ಅಲ್ಲಿ ಕಾಣೋ ಈ ಬೋತಿ ಕ್ಯಾಟ್ ಅಂತೀವಲ್ಲ, ಬೋತಿ ಕ್ಯಾಟ್ಗಳು ಯಾವಾಗ ಡಾಲ್ಫಿನ್ ಅವ್ರ ಊಟದಿಂದ ಮಾಯ ಆಯ್ತೋ ಮೀನ್ ತಿನ್ನಕ್ ಶುರು ಮಾಡಿದ್ರು. ಸಮುದ್ರ ದಡದಲ್ಲಿ 1,000 10,000 ಹೋಯ್ತು ಇವರ ಜನಸಂಖ್ಯೆ. 10,000 ಜನ ಸಮುದ್ರ ದಡದಲ್ಲಿ ಸಿಗೋ ಮೀನಿನೆಲ್ಲ ತಿಂದ ಹಾಕಿದ್ರು. ಬರ್ತಾ ಬರ್ತಾ ಪಕ್ಷಿಗಳು ತಿನ್ನಕ್ ಶುರು ಮಾಡಿದ್ರು, ಅವು ಮಾಯ ಆದವು. ಅದಾದ್ಮೇಲೆ ಓತಿ ಕೆತ್ತ ತಿನ್ನಕ್ ಶುರು ಮಾಡಿದ್ರು, ಅದು ಕೂಡ ಮಾಯ ಆಗ್ತಾ ಹೋಯ್ತು. ಆಹಾರದ ಸಂಖ್ಯೆ ಅಥವಾ ಆಹಾರದ ವ್ಯವಸ್ಥೆ ಕಡಿಮೆ ಆಗ್ತಾ ಹೋಯ್ತು. 2 ಜನಾಂಗ ಇರುತ್ತಲ್ಲಿ, ಉದ್ದು ಕಿವಿ ಜನಾಂಗ, ಸಣ್ಣ ಕಿವಿ ಜನಾಂಗ ಅಂತ. ಉದ್ದು ಕಿವಿ ಜನಾಂಗದವರು, ಸಣ್ಣ ಕಿವಿ ಜನಾಂಗದವರು ಅಲ್ಲಿರೋ ಊಟಕ್ಕೆ ಕಿತ್ತಾಡ್ಕೊಳ್ತಾರೆ. ಉದ್ದು ಕಿವಿ ಜನಾಂಗ ಸಂಪೂರ್ಣವಾಗಿ ನಾಶ ಆಗ್ಬಿಡ್ತಾರೆ. ಕೊನೆಗೆ ಉಳಿದಿದ್ದಲ್ಲಿ ಈ ಸಣ್ಣ ಕಿವಿ ಜನಾಂಗ 200 ಜನ. 1722ರಲ್ಲಿ ಬ್ರಿಟಿಷ್ ಸೈಲರ್ಸ್ ಅಲ್ಲಿ ಹೋದಾಗ ಕೇವಲ 100-200 ಜನ ಈ ಸಣ್ಣ ಕಿವಿಯ ಜನ ಮಾತ್ರ ಉಳಿದಿರ್ತಾರೆ. ಇನ್ ಅದರ್ ವರ್ಡ್ಸ್, ಆ ಕಥೆ ಹೀಗಿದೆ ನೋಡಿ. ಡಾಲ್ಫಿನ್ಗಳನ್ನ ಬೇಟೆ ಆಡ್ತಾ ಇದ್ರು, ಅದು ಮರೆಯಾದಂತೆ ದೋಣಿಗಳಿಲ್ಲ, ಯಾಕಂದ್ರೆ ಈಗ ಮರಗಳಿಲ್ಲ. ಅದು ಮರೆಯಾದಂತೆ ಡಾಲ್ಫಿನ್ ಎಲುಬುಗಳು ತಿಪ್ಪೆಯಲ್ಲಿ ಕಾಣದೇ ಆಗ್ಬಿಡ್ತವೆ. ಪಕ್ಷಿಗಳ ಎಲುಬು ಕಾಣಕ್ ಶುರು ಮಾಡ್ತಾರೆ, ಯಾಕಂದ್ರೆ ಪಕ್ಷಿ ತಿನ್ನಕ್ ಶುರು ಮಾಡ್ತಾರೆ. ಆಮೇಲೆ 6 ಪಕ್ಷಿ ಪ್ರಭೇದಗಳು ಸಂಪೂರ್ಣವಾಗಿ ವಿನಾಶ ಮಾಡ್ಬಿಡ್ತಾರೆ ತಿಂದದನ್ನ. ಅದಾದ್ಮೇಲೆ 12ರಿಂದ 15 ಹೊರಗಿಂದ ಬರೋ ಪಕ್ಷಿಗಳು ಕೂಡ ತಿಂದಾಕ್ಬಿಡ್ತಾರೆ. ಓದಿ ಖ್ಯಾತಿಗಳ ತಿಂದಾಕ್ತಾರೆ. ಊಟಕ್ಕೆ ಪೈಪೋಟಿ ಆಗುತ್ತೆ, ಜಗಳ ಶುರು ಆಗುತ್ತೆ, ಅಂತರ್ಯುದ್ಧ, ಸಿವಿಲ್ ವಾರ್ ಅಂತೀವಲ್ಲ, ಅಂತರ್ಯುದ್ಧ. ಅದು ಹೋದ್ಮೇಲೆ 7,000 ಮಂದಿಯಿಂದ ಆ ನಾಗರಿಕತೆ ಕೇವಲ 200ಕ್ಕೆ ಕುಸಿದು ಹೋಗುತ್ತೆ. ಇದೆಲ್ಲ ಆಗಿದೆ ಯಾಕೆ? ಒಂದು ಮರ ನಾಶ ಮಾಡಿದ್ದಕ್ಕೆ. ಅದು ಅವ್ರ ಊಟ ಆಗಿತ್ತ? ಆ ಮರ ಅಲ್ಲ, ಅದು ಕೇವಲ ಅವರ ಅಭ್ಯಾಸ ಇದೆಯಲ್ಲ, ಸಂಸ್ಕೃತಿ. ಊಟಕ್ಕೆ ಸಂಬಂಧಪಟ್ಟೇ ಇರತಕ್ಕಂತ ಆ ಕಲ್ಲಿನ ಮೂರ್ತಿಗಳನ್ನ ರೋಲ್ ಮಾಡಕ್ಕೆ ಅವರು ಮರ ಕಟ್ ಮಾಡ್ತಾ ಹೋಗಿದ್ದಕ್ಕೆ ಮುಂದೆ ಅವರು ಊಟಕ್ಕೆ ಇದಕ್ಕಿಲ್ಲ. ಒಂದು ಗಮನಿಸಿ, ತಮ್ಮ ಆಹಾರಕ್ಕೆ ಯಾವುದೇ ಆಧಾರವಾಗದ ಈ ಮರವನ್ನ ತಮ್ಮ ಸಂಸ್ಕೃತಿ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಅವರು ಕಟ್ ಮಾಡ್ತಾ ಹೋಗೋದ್ರಿಂದ ದೋಣಿ ಮಾಡಕ್ಕಾಗಲಾರದೆ, ತಮ್ಮ ಊಟ ಡಾಲ್ಫಿನ್ ಊಟ ಬೇಟೆ ಆಡಕ್ಕಾಗಲಾರದೆ ಬರ್ತಾ 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 ಇಡೀ ಆ ದ್ವೀಪಕ್ಕೆ ಅವರು ಒಂದು ರೀತಿಯ ಹೇಳ್ತಾರೆ ಬಂದಿಗಳಾಗಿ, ಜೈಲಲ್ಲಿ ಆಗ್ತದೆ ಬಂದಿಗಳಾಗಿ. ಆ 200 ಜನ ಅಲ್ಲಿಂದ ಎಸ್ಕೇಪ್ ಆಗ್ಬೇಕಂದ್ರೂ ಆಗಲ್ಲ. ಯಾಕೆ? ದೋಣಿ ಇಲ್ಲ. ಬಂದಿಗಳಾಗ್ಬಿಡ್ತಾರೆ ಒಳಗೆ. 10,000 ಜನಕ್ಕೆ ಹೋಗಿದ್ದ ಒಂದು ನಾಗರಿಕತೆ ದಸಕ್ಕಂತ ಮರಗಳು ನಾಶ ಮಾಡೋದ್ರಿಂದ ಕೇವಲ 200ಕ್ಕೆ ಕುಸಿದು ಹೋಗುತ್ತೆ. ಒಂದು ನಾಗರಿಕತೆಯನ್ನೇ ನಾಶ ಮಾಡುವ ಶಕ್ತಿ ಆ ಮರಕ್ಕಿದೆ. ಆದ್ರೆ ಅದು ಅವ್ರಿಗೆ ಗೊತ್ತಿರ್ತಾ ಮುಂಚೆ ಅದು ಅಗೋಚರ ಕೊಡುಗೆ. ನಾವದು ಉಪಯೋಗಿಸ್ತಾ ಹೋಗ್ತೀವಿ. ಪ್ರಪಂಚದ ಅಥವಾ ನಮ್ಮ ಜೀವಜಾಲದ ಯಾವುದೋ ಒಂದು ಸಣ್ಣ ತಂತಿನ ಕುಂಟಿನೋ ನಂಟನೋ ಉಪಯೋಗಿಸ್ತಾ ಹೋಗ್ತೀವಿ. ಆದರೆ ಪ್ರಾಮುಖ್ಯತೆ ನಮಗೆ ಗೊತ್ತಿಲ್ಲದೆ ಕ್ರಮೇಣ ಅದು ಮರೆಯಾದಾಗ ಇಡೀ ನಾಗರಿಕತೆ ಕುಸಿದು ಹೋಗುತ್ತೆ. ನೆನಪಿರ್ಲಿ, ನಾವೆಲ್ಲ ಇರೋದು ಕೂಡ ಈ ಭೂಮಿ ಮೇಲೆ ಅದೇ ರೀತಿಯ ಒಂದು ಐಲ್ಯಾಂಡ್ ಮೇಲೆ, ಒಂದು ದ್ವೀಪದ ಮೇಲೆ. ನಮ್ಮ ಇಡೀ ಭೂಮಿನೇ ಒಂದು ದ್ವೀಪ. ನಾವಿನ್ನು ಬಿಟ್ಟು ಹೋಗ್ಬೇಕಾದ್ರೆ ಆಗುತ್ತಾ?
ಇಲ್ಲ. ಅವರಾದ್ರೂ ಏನೋ ಮುಂಚೆ ಯೋಚನೆ ಮಾಡಿದ್ರೆ ಬಿಟ್ಟು ಬರ್ಬೋದಾಗಿತ್ತು. ನಾವಂತೂ ಈ ಭೂಮಿ ಬಿಟ್ಟು ಹೋಗಕ್ಕಾಗಲ್ಲ. ನಾವು ಅಂತ ಅದೆಷ್ಟು ಕೊಂಡಿಗಳ ತಿಂದಾಕ್ತಾ ಇದೀವೋ ಇವತ್ತು ನಮ್ಗೆ ಗೊತ್ತಿಲ್ಲ ನಮಗೆ. ಹಾಗಾಗಿ ಈ ಅಗೋಚರ ಕೊಂಡಿಗಳನ್ನು ನಾವು ಕಂಡುಕೊಳ್ಳದೆ ಇದ್ರೆ ನಮ್ಮ ವಿನಾಶ ಕೂಡ, ನಮ್ಮ ನಾಗರಿಕತೆ ಕುಸಿಯೋದು ಕೂಡ ಖಚಿತ. ಆದ ಕಾರಣ ನಾವು ನಮ್ಮನ್ನ ಕಾಪಾಡುವ ಕೊಂಡಿಗಳನ್ನ ಕಂಡುಹಿಡಿದು ಅವುಗಳನ್ನ ರಕ್ಷಿಸ್ಕೋಬೇಕು ಅನ್ನೋದು ವಿಜ್ಞಾನಿಗಳ ಇಂದಿನ ಒಂದು ಕೋರಿಕೆ. ಜಿಬಿಯ ಮರ ಅವರಿಗೆ ಮುಖ್ಯ ಆಹಾರ ಆಗಿರಲಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ ನಾನು, ಸಂಸ್ಕೃತಿಗೆ ಮಾತ್ರ ಅವರನ್ನ ಕೂಲಿ ಮಾಡ್ತಾ ಇದ್ದಿದ್ದು, ಆದರೆ ಇಡೀ ನಾಗರಿಕತೆಗೆ ಭುಜ ಕೊಟ್ಟಿತ್ತು ಆ ಮರ. ಹೇಗೆ ಸಮುದ್ರದ ಮಧ್ಯೆ ಹೋಗಿ ಡಾಲ್ಫಿನ್ ಬೇಟೆ ಆಡೋದಕ್ಕೆ ಅದು ಕಾಣದೆ ನಮ್ಮ ಆಯಮ್ಮ ಪುಕ್ಕ ಹೇಗೆ ಇಡೀ ವ್ಯವಸ್ಥೆಯನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಟಿತ್ತೋ ಹಾಗೆ ಈ ನಾಗರಿಕತೆಗೆ ಬ್ಯಾಲೆನ್ಸ್ ಅಲ್ಲಿ ಇಟ್ಟಿದ್ದು ಆ ಮರ. ಆ ಪುಕ್ಕನ ತೆಗೆದಾಗ ಆ ಇಡೀ ವ್ಯವಸ್ಥೆ ಬಿದ್ದೋಯ್ತು. ಆ ವಿಡಿಯೋದಲ್ಲಿ ತೋರಿಸಿದಾಗೆ ಇಲ್ಲಿ ಈ ವ್ಯವಸ್ಥೆ ಕೂಡ, ಈ ನಾಗರಿಕತೆ ವ್ಯವಸ್ಥೆ ಬಿದ್ದು, ನಾವು ಕೂಡ ಆ ರೀತಿ ಒಂದು ದ್ವೀಪದಲ್ಲಿದ್ದೀವಿ. ನಮ್ಮನ್ನ ಕಾಪಾಡ್ತಾ ಇರೋ ಆ ಅಗೋಚರ ಪುಕ್ಕಗಳು ಎಷ್ಟಿದಾವೋ ಏನಿದಾವೋ ನಮಗೆ ಗೊತ್ತಾ? ನಮಗೆ ಗೊತ್ತಿಲ್ಲ. ನಿಮಗೆಲ್ಲರೂ ಪರಿಚಯ ಆಗಿರ್ತಕ್ಕಂಥ ಮತ್ತೊಂದು ಕಥೆಯ ಮೂಲಕ ನಾನು ನಮಗೆ ಗೊತ್ತಿಲ್ಲದ ಪುಕ್ಕಗಳು ಎಲ್ಲೆಲ್ಲಿ ಅಡಗಿರ್ತವೆ ಅಂತ ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ ಅಯ್ಯಮ್ಮ ಅಲ್ಮೇಲಮ್ಮ. ಅಲ್ಮೇಲಮ್ಮನ 3 ಶಾಪ ನಿಮ್ಗೆಲ್ಲ ಗೊತ್ತು. ಏನು ಶಾಪ ಹೇಳಿ? 3. ತಲಕಾಡು ಮರಳಾಗಲಿ, ಮಾದಂಗಿ ಮರವಾಗಲಿ, ಮೈಸೂರು ಅರಸನಿಗೆ ಅದು ಆಯಮ್ಮ ಕೊಟ್ಟ ಶಾಪ. ಅದರಿಂದ ನಮ್ಗೆಲ್ಲ ಆಗ್ತಾ ಇರೋದನ್ನು ನಾವು ನಂಬಿದ್ದೀವಿ. ಆದ್ರೆ ಈ ಕಥೆಯನ್ನ ಒಬ್ಬ ವಿಜ್ಞಾನಿಯಾಗಿ ಹುಡ್ಕೊಂಡು ಹೋಗ್ತಾ ಇದ್ರೆ ನೀವು ನಮಗ್ ಗೊತ್ತಿಲ್ಲದಂಗೆ ಮತ್ತೊಂದು ಕೊಂಡಿ ಕಾಣ್ತೀವಿ. ಅಷ್ಟೇ ಅಲ್ಲ, ಈ ಅಲ್ಮೇಲಮ್ಮನ ಶಾಪದ ಹಿಂದೆ ಇರುವ ವೈಜ್ಞಾನಿಕ ಸತ್ಯ ಕೂಡ ನಮ್ಮ ಮುಂದೆ ತೆರಪಡುತ್ತೆ. ನಾನೀಗ ಒಂದು ನೆಕ್ಸ್ಟ್ ಒಂದು 5 ನಿಮಿಷದಲ್ಲಿ ಏನಾಗಿರ್ಬೇಕು ಅಂತ ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತಿರ್ಬೇಕು, ಅದು ಮೈಸೂರು, ಅದು ಕಾವೇರಿ ನದಿ. ಆ ಕಾವೇರಿ ನದಿಯ ಒಂದು ಕೊಂಕಲ್ಲಿ, ಒಂದು ತಿರುಗಲ್ಲಿ ಆ ತಲಕಾಡು ಮರಳಾಗ್ಲಿ ಅಂತ ಶಾಪ ಕೊಟ್ಲು. ಆ ತಲಕಾಡು ಆಯಮ್ಮ ಯಾಕೆ ಶಾಪ ಕೊಟ್ಲು ಅಂತ ನಿಮ್ಗೆಲ್ಲ ಗೊತ್ತು. ಯಾರು ಗೊತ್ತಿಲ್ಲೋ ಅವ್ರಿಗೋಸ್ಕರ ಜಸ್ಟ್ ಒಂದು 4-5 ಸೆಂಟೆನ್ಸ್ ಕಥೆ ಹೇಳ್ಬಿಡ್ತೀನಿ. ಆಯಮ್ಮನ ಹತ್ರ ಒಂದಷ್ಟು ಒಡವೆ ಇತ್ತು. ಆ ಒಡವೆನ ಅವರ ಶ್ರೀರಂಗಪಟ್ಟಣದಲ್ಲಿ ದೇವಾಲಯದಲ್ಲಿ ಒಬ್ಬ ಮೂರ್ತಿಗೆ ಆಗ್ತಾ ಇದ್ರು. ಆಯಮ್ಮ ಆ ಮೂರ್ತಿಗೆ ಆಗ್ತಾ ಇದ್ದ ಟೈಮಲ್ಲಿ ಆ ಇಡೀ ದೇವಾಲಯ ವಿಜಯನಗರಕ್ಕೆ ಸೇರಿತ್ತು. ಆದ್ರೆ ಮೈಸೂರು ಅರಸರು ಬಂದಾಗ ವಿಜಯನಗರದ ಆಡಳಿತದಿಂದ ಬಿಟ್ಕೊಂಡ್ಬಿಡ್ತದು. ಮೈಸೂರು ಅರಸರ ಆಡಳಿತಕ್ಕೆ ಬಂತು. ಮೈಸೂರು ಅರಸರು ಯಾರೋ ಕಿವಿ ಚುಚ್ಚಿದ್ರು, ನೋಡಿ ಶ್ರೀರಂಗಪಟ್ಟಣದಲ್ಲಿ ಇದೆಲ್ಲ ದೇವಿ, ಅದರ ಮೈ ಮೇಲಿರೋ ಒಡವೆ ಎಲ್ಲ ಸರ್ಕಾರಕ್ಕೆ ಸೇರ್ಬೇಕಾಗಿದ್ದು, ಆಯಮ್ಮ ತನ್ನದು ಅಂತ ಹೇಳ್ಬಿಟ್ಟು ತಾನು ತೆಗಿತಾ ಇದ್ದಾಳೆ. ಆಯಮ್ಮನ ಗಂಡ ಅದನ್ನ ಕೊಟ್ಕೊಂಡಿದ್ದೆ ದೇವಾಲಯಕ್ಕೆ ಅಂತ ಯಾರೋ ಕಿವಿ ಚುಚ್ಚಿದ್ರು. ಅದೆಷ್ಟು ಸತ್ಯನೋ ಎಷ್ಟು ಸುಳ್ಳು, ಗಂಡ ಹೆಂಡತಿ ಕಟ್ಕೊಟ್ಟು ಆಯಮ್ಮ ಪ್ರೀತಿಯಿಂದ ಗೌರವದಿಂದ ಹಾಕಿದ್ರು ಏನೋ ಅದು ಯಾರಿಗೂ ಗೊತ್ತಿಲ್ಲ. ಮೈಸೂರು ರಾಜ ಏನ್ ಮಾಡ್ತಾರೆ, ಒಂದು ಸಣ್ಣ ದಂಡು ಕಳಿಸ್ತಾರೆ, ಹೋಗಿ ಆಯಮ್ಮನಿಗೆ ಹೇಳಿ ತಗೊಂಬನ್ನಿ ವಜ್ರ ಎಲ್ಲ. ಅದರಲ್ಲಿ ಒಂದು ನಕ್ಷತ್ರ ಹೊಳೆಯುವಂತ ಗಾತ್ರದ ಒಂದು ಡೈಮಂಡ್ ಪಡೆಯೋದು, ಅದನ್ನ ತಗೊಂಬನ್ನಿ ಅಂತ ಹೇಳ್ತಾರೆ. ಆಯಮ್ಮ ಅದ್ರ ಮೇಲೆ ಪ್ರೀತಿ, ಗಂಡ ಕೊಡ್ಸಿರೋದು ಅಂತ, ನಾನು ಕೊಡಕ್ಕಾಗಲ್ಲ, ಇದು ನಂದಿದು ಅಂತ. ಮೈಸೂರು ರಾಜರ ಕೋಪ ಬರುತ್ತೆ, ಇನ್ನೊಂದು ಜನ ಕಳಿಸಿ ಆಯಮ್ಮಂದ್ರ ಕಿತ್ಕೊಂಬನ್ನಿ ಅಂತಂತಾರೆ. ಈ ಸುದ್ದಿ ಬರುತ್ತೆ ಆಯಮ್ಮನಿಗೆ, ಆ ಇಡೀ ಒಡವೆ ತಗೊಂಡು ಓಡೋಗ್ತಾಳೆ. ಆಯಮ್ಮ ಕೊಡಬಾರ್ದು, ಯಾಕಂದ್ರೆ ತನ್ನ ಗಂಡನ ಮೇಲೆ ಪ್ರೀತಿ, ಗಂಡ ಇಲ್ಲ ಈಗ ಸತ್ತೋಗ್ಬಿಟ್ಟಿರ್ತಾನೆ, ಗಂಡನ ಮೇಲೆ ಪ್ರೀತಿ, ನಾನು ಒಡವೆ ಕೊಡೋಲ್ಲ, ನಾನು ಗಂಡಕ್ಕೆ ಕೊಡ್ತಿದ್ದು ಅಂತ ಓಡೋಗ್ತಾಳೆ. ಈ ಸೈನ್ಯ ಅಡ್ಸ್ಕೊಂಡು ಹೋಗುತ್ತೆ. ಆ ಸೈನಿಕರಿಗೆ ಸಿಕ್ಕಿರೋ ನಾನು ಏನಾಗ್ತೇನೆ ಅಂತ ಹೇಳ್ಬಿಟ್ಟು ಕಾವೇರಿ ನದಿ ದಡದಲ್ಲಿ ಮಾಲಂಗಿ ಹತ್ರ ನದಿಗೆ ಹಾರ್ಕೊಂತಾಳೆ. ಹಾರ್ಕೋಬೇಕಾದ್ರೆ 3 ಶಾಪ ಆಗ್ತಾಳೆ. ಈ ನನ್ನನ್ನ ಈ ರೀತಿಯ ಶಿಕ್ಷೆ ಗುರಿಪಡಿಸಿರೋ ಆ ಮಹಾರಾಜನಿಗೆ ಮಕ್ಕಳಿಲ್ಲದೆ ಆಗಲಿ, ನಾನು ಇಲ್ಲಿ ಬಂದು ಸಿಕ್ಕಾಕೊಳ್ತಾ ಇದ್ದೀನಲ್ಲ, ಈ ಜಾಗಕ್ಕೆ ಪಾಪ ತಟ್ಟಿ ಎಲ್ಲ ಮರಳಾಗ್ಲಿ, ನಾನು ಹಾರ್ತಾ ಇರೋ ಕಡೆ ಕಾವೇರಿ ಮಡುವಾಗಿ ನನ್ನ ನುಂಗ್ಕೊಂಡ್ಬಿಡ್ಲಿ ಅಂತ 3 ಶಾಪ ಕೊಡ್ತಾಳೆ. ಇದೆಲ್ಲ ನಮ್ಗೆಲ್ಲ ಹೇಳಿರೋದು, ನೀವೆಲ್ಲ ಗೊತ್ತಿರೋ ಹಾಗೆ ಶಾಪಗಳು ಸತ್ಯ ಕೂಡ ಅಲ್ವೇ? ಮೈಸೂರು ಮಹಾರಾಜರಿಗೆ ಮೊದಲಿಲ್ಲ, ಅಲ್ಲಿ ಬೇಕಾದಷ್ಟು ಮರಳು ನೋಡಿದಿರಲ್ಲ. ಆ ವಿಜಯ ವಿಠಲ ಟೆಂಪಲ್ ಅಷ್ಟು ಎತ್ತರಕ್ಕೆ ಮರಳು ರಾಶಿಗಳಿದ್ದಾವೆ. ಇಲ್ಲಿ ಏನೋ ಮಡು ಇರೋದು, ಮೈಸೂರು ಮಹಾರಾಜರಿಗೆ ಮಕ್ಕಳಾಗ್ತಾ ಇರೋದು, ಇವೆಲ್ಲ ಕೂಡ ನಾವೆಲ್ಲ ನೋಡಿದ್ದೀವಿ. ನಾನು ಚಿಕ್ಕ ಮಗು ಆಗಿರ್ಬೇಕಾದ್ರೆ ಸುಮಾರು 5 ವರ್ಷದವನು ನಾನು ಅಲ್ಲಿ ಹೋದಾಗ ಮರಳಲ್ಲಿ ತೆವಳ್ಕೊಂಡೋಗಿ ಆ ದೇವಾಲಯ ನೋಡಿದ್ದೀನಿ. ಯಾಕಂದ್ರೆ ಅವಾಗ 5 ವರ್ಷಕ್ಕೋ 12 ವರ್ಷಕ್ಕೋ ಒಂದು ಪೂಜೆ ನಡೀತಾ ಇತ್ತು. ಆ ಪೂಜೆಗೆ ಸರ್ಕಾರ ಮರಳು ತೆಗೆಸ್ತಾ ಇತ್ತು. ಬರ್ತಾ 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 ಈಗ ಅದಿಲ್ಲ, ಯಾಕೆಂತ ನಾವೇ ಹೇಳ್ತಿದ್ದೀವಿ. ಒಟ್ಟಲ್ಲಿ ಇವೆಲ್ಲ ಕೂಡ ಸತ್ಯ. ವಿಜ್ಞಾನಿಗಳು ಈ ಸತ್ಯ ಯಾರಾಗಿ ಇರ್ಲಿಕ್ಕೆ ಸಾಧ್ಯ? ಒಬ್ಬ ಹೆಂಗಸು ಒಂದು ಶಾಪ ಕೊಟ್ಟ ತಕ್ಷಣ ಇಷ್ಟೆಲ್ಲ ಆಗ್ಬೇಕಾದ್ರೆ ಎಲ್ಲಾ ಹೆಂಗಸರು ಶಾಪ ಕೊಟ್ಬಿಡ್ತಾರ. ಆಮೇಲೆ
ಅನ್ಬೋದು. ಇಲ್ಲ ಪುಣ್ಯವಂತರು ಮಾತಾಡ್ತಾರ. ಎಷ್ಟು ಯಾರ ಗೊತ್ತು ನನ್ನ ಹೆಂಡತಿ ಪುಣ್ಯವಂತ ಎಲ್ಲ ಅಂತ? ನಮ್ಮ ಹೆಂಡತಿನೆಲ್ಲ ಪುಣ್ಯವಂತರೇ ಆಗಿರ್ಬೋದು ಅಲ್ವೇ ಮೇಡಮ್? ಯಾರು ಪಾಪ ಯಾರು ಒಪ್ಕೊಂತಾರೆ? ಸೊ ಅವರೆಲ್ಲ ಶಾಪ ಕೊಟ್ಬಿಟ್ರೆ ದೇಶ ಏನಾಗ್ಬಿಡುತ್ತೆ? ವಿಜ್ಞಾನಿಗಳು ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡಾಗಿ ಅವ್ರು ಕೇಳೋ ಪ್ರಶ್ನೆ ಇಷ್ಟೇನೆ, ಅಯ್ಯಮ್ಮ ಶಾಪ ಯಾವಾಗ ಕೊಟ್ಲು, ಅಲ್ಲಿ ಮರಳು ಯಾವಾಗ ಬಂತು, ಇವೆರಡು ಪ್ರಶ್ನೆ ಮಾಡ್ತಾರೆ. ಏನಾಯ್ತು ನೋಡೋಣ. ಇದು ಬಿಟ್ಬಿಡೋಣ, ಇದೆಲ್ಲ ಬೇಡ. ಕಥೆಗಳ ಪ್ರಕಾರ ಆಯಮ್ಮ ಶಾಪ ಕೊಟ್ಟಿದ್ದು ಮೈಸೂರು ರಾಜ 1610 ಆಡಳಿತ ನಡೆಸ್ತಾ ಇದ್ನಲ್ಲ, ಆ ರಾಜ ಸೈನ್ಯ ಕಳಿಸಿ ಒಡವೆ ಕಿತ್ಕೊಳ್ಳೋ ಟೈಮಲ್ಲಿ ಈ ಶಾಪ ಆಗಿದೆ. ಅಂದ್ರೆ 1610 ಅಲ್ಮೇಲಮ್ಮ ಶಾಪ ಕೊಟ್ಟಿರೋದು. ಅಂದ್ರೆ ಆಯಮ್ಮನ ಶಾಪದ ಪರಿಣಾಮವಾಗಿ ಮಾತ್ರ ತಲಕಾಡಲ್ಲಿ ಮರಳಾಗಿದ್ರೆ, ಮರಳು ತಲಕಾಡಿಗೆ 1600 ನಂತರ ಬಂದಿರ್ಬೇಕಾ? ಹೌದಲ್ವಾ? ಸೊ ವಿಜ್ಞಾನಿಗಳು ಏನ್ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಆ ಜಾಗವನ್ನು ಅಗಿತಾರೆ. ಅಗದು ಯಾವಾಗ ತಲಕಾಡಿಗೆ ಮರಳು ಬರೋ ಪ್ರಾರಂಭ ಆಯ್ತು ಅಂತ ಅವ್ರ ಪ್ರಕಾರ ಕ್ರಿಸ್ತ ಶಕ 400ರಲ್ಲಿನೇ 1400 ಸಾರಿ ತಪ್ಪಿರ್ಬೇಕದು, 400 ವರ್ಷಗಳಿಂದ ಕ್ರಿಸ್ತ ಶಕ 1400ರಲ್ಲಿನೇ ಮರಳು ಅಲ್ಲಿ ಅಕ್ಯುಮುಲೇಟ್ ಮಾಡಕ್ ಶುರುವಾಗಿದೆ ಇಲ್ಲಿ ತಲಕಾಡಿನಲ್ಲಿ. ಅಂದ್ರೆ ಈ ಅಮ್ಮ ಶಾಪ ಕೊಟ್ಟರೆ ಮುಂದೆ 200 ವರ್ಷಗಳ ಹಿಂದೆನೇನೆ ಮರಳು ಬರೋಕ್ ಶುರುವಾಗಿದೆ. ಸೊ ಮರಳು ಬರ್ತಾ ಇರೋದು ಶಾಪದಿಂದಲೋ ಅಥವಾ ಅಲ್ಲ ಬೇರೆ ಇನ್ನೇನೋ ಕಾರಣದಿಂದ? ಯಾಕೆ ಬಂತಲ್ಲಿ ಮರಳು? ಅದು ಕೇವಲ 1200 ವರ್ಷಗಳಿಂದ ಯಾಕೆ ಬಂತು ಹುಡುಕೊಂಡಾಗ ಗೊತ್ತಾಗೋದು ಒಂದು ಅದ್ಭುತವಾದ ಚರಿತ್ರೆ. ಏನು? ನಾನು ಅವಾಗಲೇ ಹೇಳಿದೆ, ಇದು ಕಾವೇರಿ ನದಿ. ಕಾವೇರಿ ನದಿ ಬೇಕಾದ್ರೆ ನಮ್ಮ ತಲಕಾಡು ಇಲ್ಲಿತ್ತು. ಸಾರಿ, ತಲಕಾಡು ಇಲ್ಲಿತ್ತು. ಕಾವೇರಿ ನದಿ ಇದು. 1610ರಲ್ಲಿ ಆಯಮ್ಮ ಶಾಪ ಕೊಟ್ಟಿದ್ದ ಟೈಮಲ್ಲಿ ಮರಳು ಬಂಕ ಇಲ್ಲ ಅಂತ ಟೆಸ್ಟ್ ಮಾಡಕ್ ಅವ್ರೇನ್ ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ಈ ತಲಕಾಡಲ್ಲಿ ಆ ನೆಲವನ್ನು ಅಗದು ಮರಳು ಯಾವಾಗಿಂದ ಅಕ್ಯುಮುಲೇಟ್ ಆಗಿದೆ ಅಂತ ನೋಡ್ತಾರೆ. ಅದಕ್ಕಿಂತ ಮುಂಚೆ ಚರಿತ್ರೆ ಪ್ರಕಾರ ಮಾಧವ ಮಂತ್ರಿ ಅಂತ ಒಬ್ಬ ಮಂತ್ರಿ ಇದ್ದ ವಿಜಯನಗರದವನು. ಜ್ಞಾಪಕರಲ್ಲಿ ಮೈಸೂರು ಅರಸರು ಬಂದಿದ್ದು 1600ರಲ್ಲಿ. ಅದಕ್ಕಿಂತ ಮುಂಚೆ ಈ ತಲಕಾಡು ವಿಜಯನಗರದ ಆಡಳಿತದಲ್ಲಿತ್ತು. ಅವರ ಮಂತ್ರಿ ಒಬ್ಬ ಇದ್ದ, ಮಾಧವ ಮಂತ್ರಿ ಅಂತ. ಅವ ತಲಕಾಡು ಆಗಿನ ಕಾಲದಲ್ಲಿ ವಿಜಯನಗರಕ್ಕೆ ಬಹಳ ಮುಖ್ಯವಾದ ನಗರ. ಈಗ ಬೆಂಗಳೂರು ಮೈಸೂರು ಹೇಗೋ ಹಾಗೆ ಮೈಸೂರು ಮತ್ತು ತಲಕಾಡು. ಮೈಸೂರು ಒಂದು ರಾಜ್ಯ, ಒಂದು ಕ್ಯಾಪಿಟಲ್ ಆದ್ರೆ ತಲಕಾಡು ಮತ್ತೊಂದು ಕ್ಯಾಪಿಟಲ್ ಆಗಿರ್ತವೆ. ಆಗ ಮಾಧವ ಮಂತ್ರಿ ಏನ್ ಮಾಡ್ತಾನೆ, ತಲಕಾಡು ಇದೆಯಲ್ಲ, ಇವರಿಗೆ ನೀರ್ ಬೇಕಲ್ಲ, ಜೊತೆಗೆ ಇಲ್ಲೆಲ್ಲ ವ್ಯವಸಾಯ ಆಗ್ತಾ ಇರುತ್ತೆ, ಇವ್ರಿಗೆ ವ್ಯವಸಾಯ ಆಗ್ಬೇಕು ಅಂತ ಒಂದು ಅಣೆಕಟ್ಟು ಕಟ್ತಾನೆ. ಇಲ್ಲಿ ಆ ಕಾವೇರಿ ನದಿನ ತಡೆದು ಅಲ್ಲಿ ಅಣೆಕಟ್ಟು ಕಟ್ತಾರೆ. ಆ ಅಣೆಕಟ್ಟು ಕಟ್ಟೋದ್ರಿಂದ ನೀರು ಪೂರ್ತಿ ಇದೆಲ್ಲ ನಿಂತ್ಕೊಳ್ಳುತ್ತೆ. ಆವಾಗ ಡೌನ್ ಫ್ಲೋ ಅಂತಾರಲ್ಲ, ನದಿಯ ಕೆಳಪಾತ, ಅಲ್ಲಿ ನೀರೇನಾಗುತ್ತೆ, ಕಡಿಮೆ ಆಗುತ್ತೆ. ನೀರು ಕಡಿಮೆ ಆದಾಗ ಅದರ ಪಾತ್ರಗಳು ತೆರ್ಕೊಳ್ತವೆ. ನದಿ ಪಾತ್ರಗಳು ಎರಡು ಕಡೆನೂ ತೆರ್ಕೊಳ್ತವೆ. ಆ ನೀರನ್ನ ಅಣೆಕಟ್ಟು ಕಟ್ಟಿ ನೀರನ್ನ ತಗೊಂಡೋಗಿದ್ದಕ್ಕೆ ಇವತ್ತು ಕೂಡ ಪುರಾವೆ ಇದೆ. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲೊಂದು ಗೆರೆ ಕಾಣುತ್ತೆ ನಿಮ್ಗೀಗ. ಇಲ್ಲೊಂದು ಸ್ಯಾಟಲೈಟ್ ಅಲ್ಲಿ ವಾಪಸ್ ಹೋಗ್ತೀನಿ ನಾನು. ಸ್ಯಾಟಲೈಟ್ ಅಲ್ಲಿ ಈಗಲೂ ಕೂಡ ನಿಮ್ಗೊಂದು ಗೆರೆ ಕಾಣುತ್ತಾ? ನೀವು ಈ ಗೂಗಲ್ಗೆ ಹೋದ್ರೆ ಆ ಗೆರೆ ಕಾಣ್ಬೋದು. ಅದೇನು ಅಂದ್ರೆ ಅದೊಂದು ಕಾಲುವೆ. ಯಾವ ಕಾಲುವೆ? ಮಾಧವ ಮಂತ್ರಿ ಅಣೆಕಟ್ಟು ಕಟ್ಟಿ ನೀರನ್ನು ತಂದಿತ್ತು. ಆ ನೀರಿನಿಂದ ಈ ತಲಕಾಡಿಗೆ ನೀರಿನ ಸರಬರಾಜು, ಬೆಂಗಳೂರಿಗೆ ಕಾವೇರಿ ನೀರು ಹೋದಾಗೆ ಇಲ್ಲಿ ನೀರು ಹೋಗಿ ಕೃಷಿ ಕೊಡ್ತಾರೆ. ನೋಡಿ, ಇದೆಲ್ಲ ಇಷ್ಟು ಚೆನ್ನಾಗಿ ಕೃಷಿ ಹಸರಾಗಿದೆ ಅಂತ. ಸೊ ಕೃಷಿಗೆ ಮತ್ತು ಜನಜೀವನಕ್ಕೆ ನೀರು ತಗೊಂಡೋಕೆ ಕಾರ್ಯ ಮಾಡೋಕೆ ಆ ಅಣೆಕಟ್ಟು ಕಟ್ತಾರೆ. ಯಾವಾಗ ಅಣೆಕಟ್ಟು ಅದನ್ನು ಕಟ್ಟಿದ್ರೋ ಇಲ್ಲಿ ಈ ಮರಳು ತೆರ್ಕೊಳ್ಳುತ್ತೆ ಎರಡೂ ಪಾತ್ರಗಳಲ್ಲಿ. ವಿಚಿತ್ರ ಅಂದ್ರೆ ಇದು ನಮ್ಮ ಕಣ್ಣಿಗೆ ಕಾಣದ ಕೊಂಡಿ ಇಲ್ಲಿ ಬರುತ್ತೆ. ವಿಚಿತ್ರ ಅಂದ್ರೆ ಆ ಜಾಗದಲ್ಲಿ, ಇಲ್ಲಿ ಆ ತಲಕಾಡಿನ ಆ ಜಾಗದಲ್ಲಿ ಈ ಕಡೆಯಿಂದ ಗಾಳಿ ಬೀಸುತ್ತೆ, ರಭಸವಾದ ಗಾಳಿ. ಇದೊಂದು ಏನೋ ಪ್ರಾಕೃತಿಕ ವಿಚಿತ್ರ ಇದು, ಯಾಕೆ ಅಂತ ಗೊತ್ತಿಲ್ಲ. ಆ ಗಾಳಿಯಲ್ಲಿ ಬೀಸೋದ್ರಿಂದ ಇಲ್ಲಿ ಏನಾಗಿದೆ, ಮರಳು ಓಪನ್ ಆಗಿದೆ. ಆ ಗಾಳಿ ಬಂದಾಗ ಏನಾಗುತ್ತೆ, ಧೂಳು, ಮರಳಿನ ಧೂಳು ಇಲ್ಲಿಂದ ಹಾರ್ಕೊಂಡು ಈ ಕಡೆ ಬರುತ್ತೆ, ಇಲ್ಲಿಗೆ ತಲಕಾಡು. ವಿಜ್ಞಾನಿಗಳು ಕೆಲವು ಮರಳು ಕಾಳುಗಳ ಮೇಲೆ, ಧೂಳಿನ ಮೇಲೆ ಬಣ್ಣ ಹಾಕಿ ಅದನ್ನ ಪರೀಕ್ಷೆ ಮಾಡಿದರೆ ಕೂಡ ಒಂದು ಕಾಳು ಒಂದು ದಿನದಲ್ಲಿ 7 ಅಡಿ ಚಲಿಸುತ್ತೆ. ಗೊತ್ತೇ ನಿಮಗೆ? ಒಂದು ಮರಳು ಕಾಳು ಒಂದು ದಿನದಲ್ಲಿ 7 ಅಡಿ ಚಲಿಸುತ್ತೆ.
2 ದಿನದಲ್ಲಿ 14 ಅಡಿ, 3 ದಿನದಲ್ಲಿ 21 ಅಡಿ. ಸೊ ನದಿಯ ಈ ದಡದಿಂದ ಧೂಳು ಸಾಕ್ತಾನೇ ಇರುತ್ತೆ ಈ ಕಾರಣದಿಂದ. ಇದು ಯಾವಾಗ ಶುರುವಾಗಿರೋದು? ಮೇಲೆ ಅಣೆಕಟ್ಟು ಕಟ್ಟಿದ ಮೇಲೆ. ಯಾವಾಗ ಮೇಲೆ ಅಣೆಕಟ್ಟಿದ್ದು? 1334 14ನೇ ಶತಮಾನದಲ್ಲಿ. ಶಾಪ ಬಂದಿದ್ದು ಯಾವಾಗ? ಅಂದ್ರೆ ಶಾಪ ಬರೋದಕ್ಕಿಂತ ಮುಂಚೆ 200 ವರ್ಷಗಳ ಹಿಂದೆ ಒಂದು ಅಣೆಕಟ್ಟು ಕಟ್ಟಿದ್ದಕ್ಕೋಸ್ಕರ ಮರಳು ಓಪನ್ ಆಗಿದ್ದರಿಂದ ಗಾಳಿ ಬೀಸಿದ ಇರೋದ್ರಿಂದ ಮರಳು ತಲಕಾಡು ಬರೋ ಕಡೆ ಬರೋ ಶುರುವಾಯಿತು. ಮರಳು ಹೆಂಗ್ ಬಂತು ಅಂತಂದ್ರೆ ರಾಶಿಗಳೇ ಮರಳು ಕೂತ್ಕೊಳ್ತು ತಲಕಾಡಲ್ಲಿ. ಜನ ಅಲ್ಲಿ ಬದುಕೋಕಾಗಲಿಲ್ಲ. ಈಗಲೂ ನೀವು ಹೋಗಿ ನೋಡಿರ್ಬೇಕಲ್ಲಿ ಎಲ್ಲಾ ಮನೆಗಳ ಬಾಗಿಲು ಮರಳಿಂದ ಕೆಳಗಿರುತ್ತೆ. ಯಾಕಂದ್ರೆ ಮರಳು ಅಷ್ಟೊಂದು ಕೂತ್ಕೊಂಡ್ಬಿಟ್ಟಿದೆ. 1000 ಟನ್ ಮರಳಲ್ಲಿದೆ. ಒಬ್ಬ ಕಾಂಟ್ರಾಕ್ಟರ್ ಕೂಡ ಒಂದು ಚೂರು ಮರಳಲ್ಲಿ ಇರ್ತಲ್ಲ. ಯಾಕೆ ಗೊತ್ತಾ? ಎಲ್ರು ಹೇಳೋದು ಶಾಪ ಅಂತ, ಆದ್ರೆ ಕಾಂಟ್ರಾಕ್ಟರ್ಗೂ ಸತ್ಯ. ಅದೇನ್ ಸರ್ ಧೂಳು ಮರಳು, ಅದು ಯಾವನು ಕೊಂಡ್ಕೊಳ್ಳಲ್ಲ. ಅದು ಧೂಳು ಮರಳು, ಸಿಮೆಂಟ್ ಇದ್ದ ಹಾಗೆ, ಅದು ಮರಳಲ್ಲ. ಯಾಕಂದ್ರೆ ಗಾಳಿಯಿಂದ ಬಂದಿರೋದು. ಅದೇ ಕಾಂಟ್ರಾಕ್ಟರ್ಗಳು ಕಾವೇರಿ ನೀರು ದಡದಲ್ಲಿ ರಾತ್ರಿ ಹೊತ್ತು ಟಿಕೆಟ್ ಹಾಕಿರ್ತಾರೆ ಲಾರಿ ತಗೊಂಡು. ಯಾಕಂದ್ರೆ ಅಲ್ಲಿರೋದು ಬೇಕಾಗಿರೋದು ಮರಳು ಅವರಿಗೆ. ಹೀಗೆ ಮರಳಿನ ಧೂಳು ತಲಕಾಡು ಕಡೆಗೆ ಗಾಳಿಯ ಮೂಲಕ ಹರಿದ್ರಿಂದ ಇಡೀ ತಲಕಾಡು ಮರಳಾಗುತ್ತೆ. ಒಂದು ಶಾಪ ವಿವರಣೆ ಆಯ್ತಾ? ಇದು ಆಯಮನಿಂದ ಅಲ್ಲ. ಮತ್ತಿನ್ನೊಂದು ಶಾಪ ಯಾವುದು? ಇದಕ್ಕೆ ಇನ್ನೊಂದಷ್ಟು ಪುರಾವೆ ಕೊಟ್ಬಿಡ್ತೀನಿ. ಇದೇ ಕಾರಣಕ್ಕೆ ಏನದು ಆ ರೀತಿ ಗಾಳಿ ಹೋಗ್ತಾ ಇದ್ದು. ಇದು ಕಾವೇರಿ ನದಿಯ ಕ್ರಾಸ್ ಸೆಕ್ಷನ್. ನೀವು ಕಾವೇರಿ ನದಿಯನ್ನು ಅಡ್ಡಡ್ಡ ಕತ್ತರಿಸ್ಬಿಟ್ಟು ನೀರಲ್ಲಿಟ್ಟು ಗಾಳಿ ಬೀಸ್ತಾ ಇರೋದ್ರಿಂದ ಈ ಮರಳಿಗೆ ಹೋಗ್ಬಿಟ್ಟು ಇಲ್ಲಿ ತಲಕಾಡಲ್ಲಿ ಸೇರ್ಕೊಂಡಿದ್ದೇವೆ. ಇದನ್ನ ನಾವು ಟೆಸ್ಟ್ ಮಾಡಿದ್ವಿ. ಹೇಗೆ? ಧೂಳು ಮಾತ್ರ ಕಾವೇರಿ ನದಿಯಿಂದ ಹೋಗಿ ತಲಕಾಡಲ್ಲಿ ಬಿದ್ದಿದ್ರೆ ತಲಕಾಡಲ್ಲಿ ಎಂತ ಮರಳಿರ್ಬೇಕು? ಧೂಳು ಮರಳಿರ್ಬೇಕಾ, ದಪ್ಪ ಮರಳಿರ್ಬೇಕಾ? ಧೂಳು ಮರಳಿರ್ಬೇಕು. ನಾವು ಮರಳನ್ನ ಕಾವೇರಿ ನದಿಯ ದಡದಿಂದ ಮಧ್ಯೆ ಮತ್ತು ತಲಕಾಡಿಂದ ಕಲೆಕ್ಟ್ ಮಾಡಿ ನೋಡಿದ್ವಿ. ನೋಡಿ, ಪುಡಿ ಮರಳು ಜಾಸ್ತಿ ಇಲ್ಲಿ, ಆದ್ರೆ ಇಲ್ಲಿ ಏನಿದು ಬರೀ ದಪ್ಪ ಮರಳು ಬಿಟ್ಕೊಂಡ. ಇನ್ ಅದರ್ ವರ್ಡ್ಸ್, ನೈಋತ್ಯದಿಂದ ಬೀಸ್ತಾ ಇರೋ ಗಾಳಿಯಿಂದ ಆ ಪುಡಿ ಮರಳು ಹೋಗಿ 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 ತಲಕಾಡಲ್ಲಿ ಕೂತ್ಕೊಂಡು ಗಟ್ಟಿ ಮರಳು ಕಾವೇರಿ ನಡದಲ್ಲೇ ಉಳ್ಕೊಂಡು ಇಡೀ ತಲಕಾಡು ಮರಳಾಗಿದೆ. ಎರಡನೇದು ಶಾಪ ಏನು? ಮೈಸೂರು ಅರಸರಿಗೆ ಮಕ್ಕಳಿಲ್ಲದಾಗಲಿ. ನಮಗೆಲ್ಲ ಕೂಡ ಹೇಳಿದ್ದಾರೆ, ನಮ್ಮ ಅಪ್ಪಂದ್ರು ಅಮ್ಮಂದ್ರು ನಮ್ಮ ತಾತಂದ್ರು, ಅಯ್ಯೋ ಹೌದು ಮೈಸೂರು ಮಕ್ಕಳು ಇಲ್ವಂತೆ. ಅರೆ ಮನೆ ಯಾವ್ದು ಉತ್ತಂತಲ್ಲಪ್ಪ, ಅದ್ ಯಾಕೆ ಅಂತಂದ್ರೆ ಆಚೆಯಿಂದ ಹೇಳ್ತಂದ್ರಂತೆ. ಕೇಳಿದ್ರಲ್ಲ ಅಂತ ಹೇಳ್ತಾರೆ. ನಾನು ಸುಮಾರು 15 ವರ್ಷಗಳ ಹಿಂದೆ ಮೈಸೂರು ಅರಮನೆಗೆ ಹೋಗಿದ್ದೆ. ಅಲ್ಲೊಬ್ಬ ಗಾಯತ್ರಿ ಅಂತ ಒಬ್ಬ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂದ ಒಬ್ಬ ಲೇಡಿ ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ರು. ಅವ್ರಿಗೆ ಹೇಳಿದೆ, ಮೇಡಮ್ ಈ ತರ ಮಾಡ್ತಾ ಇದ್ದೀನಿ ನಾನು, ಮೈಸೂರು ರಾಜರಿಗೆ ನಿಜವಾಗ್ಲೂ ಮಕ್ಕಳಿಲ್ಲ ಅನ್ನೋದು ಸತ್ಯನಾ ಅಂತ. ಸರ್ ಅದು ನಾನು ಹೇಳಕ್ಕಾಗಲ್ಲ, ನೀವೇ ನೋಡಿ ಅಂತ ಒಂದು ಪೇಪರ್ ತೆಗೆದು ಹಿಂಗೆ ಎಸೆದ್ರು. ಸುಮಾರು ಈ ಪ್ಲಾಟ್ಫಾರ್ಮ್ ಎಷ್ಟಗಲಾದೆಯೋ ಅಷ್ಟಗಲದ ಉದ್ದದ ಪೇಪರು ಪ್ರಿಂಟ್ ಆಗಿದೆ. ಅದರಲ್ಲಿ ಏನ್ ಪ್ರಿಂಟ್ ಆಗಿರೋದು? ರಾಜನ ಹೆಸರು, ಅವನು ಹುಟ್ಟಿದ್ದ ಯಾವಾಗ, ಅವನು ರಾಜಭಾರ ಮಾಡಕ್ ಶುರು ಮಾಡಿದ್ದ ಯಾವಾಗ, ಅವನಿಗೆ ಎಷ್ಟು ಜನ ಹೆಂಡತಿರು, ಎಷ್ಟು ಜನ ಮಕ್ಕಳು, ಎಲ್ಲ ವಂಶವೃಕ್ಷ, ಒಂಥರ ವಂಶವೃಕ್ಷ. ಅಲ್ಲಿ ನಾನು ನೋಡಿದೆ ಎಷ್ಟು ಜನ ರಾಜರಿಗೆ ಮಕ್ಕಳಾಗಿದ್ದಾರೆ, ಎಷ್ಟು ಜನ ರಾಜರಿಗೆ ಮಕ್ಕಳಾಗಿಲ್ಲ. 1600ರಿಂದ ನಮ್ಮ ಇಂಪಾರ್ಟೆಂಟ್ ಇದು ಆಯಮ್ಮ ಶಾಪ ಕೊಟ್ಟಾಗಿತ್ತ. ಇಲ್ಲಿ ನೋಡಿ ಚರಿತ್ರೆ, ಇಲ್ಲಿ ಈ ರೀತಿ ಚಚ್ಚೌಕ ಎಲ್ಲಿದೆಯೋ ಅಲ್ಲೆಲ್ಲ ರಾಜನಿಗೆ ತನ್ನದೇ ಸಂತತಿ ಆಗಿದೆ. ಅದು ಹೊರಗಡೆ ಅಂತಂದ್ರೂ ಒಳಗಡೆ ಮಾಡ್ಕೊಂಡ್ರು ಇಂಪಾರ್ಟೆಂಟ್ ಅಲ್ಲ. ಎಲ್ಲೆಲ್ಲಿ ಈ ರೀತಿ ಕಪ್ಪು ಚುಕ್ಕಿ ಇದೆಯೋ ಅದು ಮಾತ್ರ ಅವರಿಗೆ ತಮ್ಮದೇ ಮಕ್ಕಳಾಗಿಲ್ಲ, ದತ್ತು ತಗೊಂಡಿದ್ದಾರೆ. ಸುಮಾರು 19 ತಲೆಮಾರು ನೀವು ನೋಡಿದ್ರೆ 10 ತಲೆಮಾರಲ್ಲಿ ಅವ್ರ ಮಕ್ಕಳಾಗಿದ್ದಾರೆ, 9 ತಲೆಮಾರಲ್ಲಿ ಅವ್ರ ಮಕ್ಕಳಾಗಿಲ್ಲ. ಅವ್ರ ಮಕ್ಕಳಾದಾಗೆಲ್ಲ ನಾವೇನ್ ಹೇಳ್ತೀವಿ, ಅದೇನೋ ಬೇರೆ ಕಡೆಯಿಂದ ಹೇಳ್ತಂದ್ರಂತೆ. ಅವ್ರ ಮಕ್ಕಳ ಆಗದೆ ಇದ್ದಾಗ ಅಲ್ಮೇಲಮ್ಮನ ಶಾಪ. ಈ ಅಲ್ಮೇಲಮ್ಮನ ಶಾಪ ಒಂಥರ ಭೂತ ತರ ಎಲ್ಲಾರೆಲ್ಲ ಅಡುಬಿಟ್ಟಿದೆ. ಮತ್ತೆ ಯೋಚನೆ ಮಾಡಿದೆ ನಾನು, ಆಯ್ತು ಒಪ್ಕೊಳ್ಳೋಣ, 20 ತಲೆಮಾರಲ್ಲಿ ಆ 9 ತಲೆಮಾರಲ್ಲಿ ಯಾಕೆ ಅವ್ರ ಮಕ್ಕಳಾಗಿಲ್ಲ? ಕೆಲವು ಸಲ ಮಕ್ಕಳಾಗಿದ್ದಾರೆ, 10 ವರ್ಷಕ್ಕೋ 11 ವರ್ಷಕ್ಕೋ ಸತ್ತೋಗಿದ್ದಾರೆ, ಹಾಗಾಗಿ ಅವ್ರು ದತ್ತು ತಗೋಬೇಕಾದ ಅವಶ್ಯಕತೆ ಬಂದಿದೆ. ಬೇರೆ ಟೈಮಲ್ಲಿ ಯಾಕಾಗ್ಲಿಲ್ಲ ನೋಡಿದೆ. ಅವರ ಪತ್ನಿಯರು ಅಂತ ಹೇಳ್ತೀವಲ್ಲ, ರಾಜನ ಪತ್ನಿಯರು 3 ರೀತಿಯ ಪತ್ನಿ ಇದ್ದಾರೆ ಅವರಿಗೆ. ಒಂದು ಪಟ್ಟದ ರಾಣಿ, ಇನ್ನೊಂದು ಕಲಾರಾಣಿ, ಇನ್ನೊಂದು ಇತರೆ ಪತ್ನಿಯರು. ಪಟ್ಟದ ರಾಣಿ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಕಲಾರಾಣಿ ಅಂದ್ರೆ ಗೊತ್ತು, ಡ್ಯಾನ್ಸ್ಗೆ
ಮ್ಯೂಸಿಕ್ಗೆ ಇದಕ್ಕೆ ಮದುವೆ ಮಾಡ್ಕೊಂಡಿರೋರು. ತಮಿಳುನಾಡಿನ ಒಬ್ಬ ಮುಖ್ಯಮಂತ್ರಿ ಆ ಕಲಾರಾಣಿಯ ಸಂತತಿಯಿಂದ ಬಂದಿರೋರು. ಇತರೆ ರಾಣಿಯರು ಯಾರವರು? ರಾಜ ಎಲ್ಲ ಹೋದ, ಒಬ್ಬ ಹುಡುಗಿ ಚೆನ್ನಾಗಿ ಕಾಣಿಸಿದ್ಲು, ಅವಳು ಕರ್ಕೊಂಡು ನಡಿ ಅವರ ಮನೆಗೆ ಅಂತಂದ, ಅವಳ ಹೆಂಡತಿ ಆಗ್ಬಿಟ್ಟು ಈ ಕಾನ್ಕುಬೈನ್ ಅಂತಾರಲ್ಲ ಆ ರೀತಿ. ಸರಾಸರಿ ಪ್ರತಿ ರಾಜನಿಗೆ ಸರಾಸರಿ ಹೇಳ್ತಾರೆ ನಾನು 165 ಜನ ಹೆಂಡತಿರು. ನೀವೆಲ್ಲ ಅಂದ್ರೆ ನಿಮ್ಮ ಹೆಂಡತಿಗೆ ಹೋಗಿ ಹೇಳಿ, ನೀವೆಲ್ಲ 165 ಜನ ಒಬ್ಬ ರಾಜನಿಗೆ ಹೋಗಿ. ಆದ್ರೆ ಜ್ಞಾಪಕ ಇರ್ಲಿ, ಅವ್ರೆಲ್ಲರಿಗೂ ಮಕ್ಕಳಾಗ್ಬೋದು. ರಾಜನ ಮಕ್ಕಳಾಗ್ಬೋದು ಯಾವಾಗ ಹೇಳೋದು ನಾವು? ಪಟ್ಟರಾಣಿ ಮಕ್ಕಳಾದ್ರೆ ಮಾತ್ರ. ಪಟ್ಟರಾಣಿ ಒಬ್ಬೊಬ್ರೇನೆ ಹೆಸರಿಗೆ. ಈಗ ಒಂದು ಯೋಚನೆ ಮಾಡಿ, ಸರಾಸರಿ ಎಷ್ಟು ಜನ ಹೆಂಡ್ತಿರು? ಒಬ್ಬ ರಾಜ ಒಂದು ವರ್ಷಕ್ಕೆ 365 ದಿವಸ. ನಮಗೂ ಇದು 365, ನಮಗೂ 35, ವೆಂಕಟೇಶ್ ರೆಡ್ಡಿಗೂ 365. ಹೌದಾನೆ? 365 ದಿನದಲ್ಲಿ ಸುಮಾರು 150-160 ದಿವಸ ಆಚೆ ಹೋಗ್ಬೇಕು. ಏನಕ್ಕೆ? ಅಧಿಕಾರಕ್ಕೋ, ಬಾರ್ಡರ್ ಮಾಡಕ್ಕೋ, ಎಲ್ಲೋ ನ್ಯಾಯ ಬಿಡಿಸಕ್ಕೋ, ಇನ್ನೇನಕ್ಕೋ 160 ದಿವಸ ಆಟೋ ಹೊರಟೋದ. ಉಳಿದ ಸೈನ್ಯ 200 ದಿವಸ. ಪ್ರತಿ ರಾಣಿನೂ ಕೇಳ್ತಾಳ ಏನಂತ, ನನಗೊಂದ್ ದಿವಸ ಕೊಡಪ್ಪ ನೀನು. ಎಷ್ಟು ಜನ ಇದ್ದಾರೆ? 160 ರಾಣಿಯ ಜೊತೆ ಒಂದೊಂದು ದಿವಸ ಅವ್ನು ಕಳಿಬೇಕಾದ್ರೆ, ಪಟ್ಟದ ರಾಣಿ ಅಂತ ಮತ್ತೆ ಬರಬೇಕಾದ್ರೆ ವರ್ಷಕ್ಕೊಂದೇ ಸಲ ಒಬ್ಬ ರಾಣಿ ಅಂತ ಬದುಕೋಬೇಕಾದ್ರೆ ಪಟ್ಟದ ರಾಣಿಗೆ ಮಕ್ಕಳಾಗ್ತಾರ ಗ್ಯಾರಂಟಿ ಇದೆಯಾ? ಕನ್ಸೀವ್ ಆಗ್ತಾರ ಗ್ಯಾರಂಟಿ ಇದೆಯಾ? ಇದು ಬಹಳ. ಸೊ ಹಾಗಾಗಿ ಆ 19 ಜನರೇಷನ್ ತಲೆಮಾರಲ್ಲಿ 9 ತಲೆಮಾರಲ್ಲಿ ಆಗದೆ ಇರೋದು ಬಹಳ ಏನು ಆಶ್ಚರ್ಯ ಇಲ್ಲ. 10 ತಲೆಮಾರಲ್ಲಿ ಆಗೋದು ಕೂಡ ನಮ್ಗೆ ಆಶ್ಚರ್ಯನೇ ಅಲ್ವಾ? ಆ ಕಾರಣದಿಂದ ಮೈಸೂರು ರಾಜರಿಗೆ ಮಕ್ಕಳಾಗದೆ ಇರೋದು ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ. ಇದು ಅಲ್ಮೇಲಮ್ಮನ ಶಾಪ ಅಲ್ಲ, ಇದು ರಾಜರ ಶಾಪ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ 8 ಜನ ಮದುವೆ ಆಗಿದ್ದ ಶಾಪ. ಇದು ನಮ್ಮ ರಾಜ್ಯದ ಅಷ್ಟೇ ಇಲ್ಲ, ನಿಮಗೆ ಕೃಷ್ಣದೇವರಾಯ ಗೊತ್ತಿರಬೇಕು. ಇಡೀ ಪ್ರಪಂಚಕ್ಕೆ ಪ್ರಸಿದ್ಧ ರಾಜ. ಅವನೊಬ್ಬನೇ ಮಗ, ಅವನು ಕೂಡ 11ನೇ ವರ್ಷ ಸತ್ತೋಗ್ಬಿಟ್ಟ. ಬ್ರಿಟಿಷ್ ರಾಜರು ಅವರಿಗೆ ಹಿಮೋಫಿಲಿಯಾ ಅನ್ನೋ ರೋಗ, ಅವರು ಮಕ್ಕಳು ಬದುಕ್ತಾರಲ್ಲ ಹೇಳಕ್ಕಾಗಲ್ಲ. ಹೀಗೆ ಚಕ್ರವರ್ತಿಗಳ ವಂಶಗಳಲ್ಲಿ ಮಕ್ಕಳು ಹುಟ್ಟೋದು ಅನುಮಾನ, ಹುಟ್ಟಿದ್ರು ಬದುಕೋದು ಇನ್ನು ಅನಿರೀಕ್ಷಿತ. ಹಾಗಾಗಿ ಅವರದೇ ಮಕ್ಕಳಿಗೆ ನೋಡಿರ್ತಲ್ಲ, ಎಷ್ಟೋ ಸಲ ದತ್ತು ತಗೊಂಡ್ರು. ಇವೆಲ್ಲ ಕಾರಣಗಳು ಏನು ನಮ್ಮ ಮೈಸೂರು ಮಹಾರಾಜರದಷ್ಟೇ ಅಲ್ಲ, ಇದು ಸರ್ವೇ ಸಾಮಾನ್ಯ ರಾಜರ ಕಥೆಗಳು. ಹಾಗಿರುವಾಗ ಇದನ್ನ ಅಲ್ಮೇಲಮ್ಮನ ಶಾಪ ಅಂತ ಹೇಳ್ಬೋದ ನಾವು? ಅಲ್ಲ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸೊ 3ನೇ ಶಾಪ ಏನು? ಮಾಲಂಗಿ ಮೊಡವಾಗ್ಲಿ ಅಂತ. ಅಲ್ಲಿ ಮೊಡು ಇರೋದಕ್ಕೆ ಯಮ ಹಾಕೊಂಡಿರ್ತಾಳೆ, ಇಲ್ಲಿ ಹಾಕೊಂತ ಇಲ್ಲ ಕಾನ್ಫಿಡೆಂಟ್ ಆಗಿ. ಆಯ್ನ ಶಾಪ ಮೇಲೆ ಆಯ್ನಿಗೆ ನಮ್ಗೆ ಕೇಳೋದು. ಆದ್ರೆ ಯಾರೋ ಬುದ್ಧಿವಂತರು ಇದನ್ನೆಲ್ಲ ಗಮನಿಸಿದ್ದಾರೆ. ಮರಳು ಸೇರ್ತಾ ಇದೆ, ಮೈಸೂರು ರಾಜರಿಗೆ ಅರಮನೆ ಇರಿಲ್ಲ, ಅಲ್ಲಿ ಮಾಲಂಗಿ ಇದೆ, ಈ ಅಮ್ಮ ಹೆಂಗೋ ಹಾರ್ಕೊಂಡ್ಲು, ಒಂದು ಕತೆ ಕಟ್ಟು. ಆ ಕಥೆಯಿಂದ ಮೈಸೂರು ರಾಜರ ಇದು ಕೂಡ ಜಾಸ್ತಿ ಆಯ್ತು ಅಲ್ವಾ? ಆ ಕಥೆ ನಾವೆಲ್ಲ ನಂಬ್ತಾ ಬಂದ್ವಿ. ಜಾಣ್ರೆ ಅನೇಕ ಸೃಜನಶೀಲ ಕಥೆ ಹಿಡಿದು ಕಟ್ಟಿ ನಮ್ಮನ್ನೆಲ್ಲ ದಿಕ್ಕು ಅಂತ ಜಾಣ್ರು ಬಹಳ ಜನ ಇದ್ದಾರೆ. ನಮ್ಮಂತ ಜನರು ಕಡಿಮೆ, ಜನರು ಜಾಸ್ತಿ. ಆದ ಕಾರಣ ಈ ಇಡೀ ಮೈಸೂರು ಮನೆತನದ ಅಥವಾ ಈ ಅಲ್ಮೇಲಮ್ಮನ ಕಥೆಯ ಈ ಇಡೀ ಕತೆ ಒಂದು ರೀತಿ ಪೊಳ್ಳು ಕತೆ. ಆದರೆ ತಲಕಾಡು ಮರಳಾಗಿದ್ದು ಸತ್ಯ. ಆ ಮರಳಾಗಬೇಕಾದ್ರೆ ಕಾರಣ ಆ ಗಾಳಿ ಏನು ದಕ್ಷಿಣೋತ್ತರ ಅಂತಾರಲ್ಲ, ದಕ್ಷಿಣೋತ್ತರದಲ್ಲಿ ಬೀಸ್ತಾ ಇರ್ತಕ್ಕಂಥ ಗಾಳಿ ತಲಕಾಡು. ಒಂದು ಕಾಲದಲ್ಲಿ ದೊಡ್ಡ ಏನೋ ರಾಜಧಾನಿ ಆಗಿದ್ದ ಆ ತಲಕಾಡು ಮರಳಾಗಬೇಕಾದ್ರೆ ಆ ಗಾಳಿ ಕಾರಣ. ನಾನು ಅವಾಗಲೇ ಹೇಳಿದೆ, ಈ ನಡುವೆ ಕಡಿಮೆ ಆಗಿದೆ ಅಲ್ವಾ? ಯಾಕೆ? ನಮ್ಮ ವಿಶ್ವೇಶ್ವರಯ್ಯನವರು ಕನೆಕ್ಟ್ ಮಾಡಿದ್ದಾರೆ. ಈ ಕಡೆಯಿಂದ ಈ ಗಾಳಿ ಬೀಸ್ತಾ ಇದೆ ಅಂತೇಳಿ ಅವರು 1940ರಲ್ಲಿ ಅಲ್ಲಿ ಸರ್ವೆ ತೋಪ್ ಹಾಕ್ತಾರೆ. ಏನಕ್ಕೆ? ನದಿಗೂ ತಲಕಾಡಿಗೂ ಮತ್ತೆ. ಆ ಸರ್ವೆ ತೋಪಿಂದ ಆ ಧೂಳೆಲ್ಲ ಅಲ್ಲೇ ಬೀಳ್ತಾ ಇದೆ, ತಲಕಾಡಿಗೆ ಜಾಸ್ತಿ ಧೂಳು ಸೇರ್ತಾ ಇಲ್ಲ. ಹಾಗಾಗಿ ಇವತ್ತು ತಲಕಾಡಲ್ಲಿ ಮರಳು ಬರ್ತಾ ಇದೆ. ಆಮೇಲೆ ಅಣೆಕಟ್ಟುನು ಒಂದಿಷ್ಟು ಕಾರಣ ಮೇಲೆ ಕಟ್ಟಿದ್ದು ಮರಳು ಗಾಳಿ ಜೊತೆಗೆ ಮೇಲೆ ಅಣೆಕಟ್ಟು ಕಟ್ಟಿದಾಗ ಫ್ಲೋ ಯಾವಾಗ ಕಡಿಮೆ ಆಯ್ತು, ಇದು ಜಾಸ್ತಿ ಆಯ್ತು. ಅದೇ ಹೇಳ್ತಾ ಇರೋದು, ಮೇಲೆ ಅಣೆಕಟ್ಟು ಕಟ್ಟಿದ್ರಿಂದ ಕೆಳಗಡೆ ಪಾತ್ರೆ ತರ್ಕೊಂಡು ಏನೋ ಮರಳು ಎಕ್ಸ್ಪೋಸ್ ಆಗಿ ಗಾಳಿಯಿಂದ ಇದೆಲ್ಲ ತಲಕಾಡು ಆ ಕಾರಣದಿಂದ ಸ್ವಲ್ಪ ಪೂರ್ವಕ್ಕೆ ಉತ್ತರಕ್ಕೆ ಮೂವ್ ಆಗಿದೆ ಈಗ. ಹೀಗಾಗಿ ಈ ಅಲಮೇಲಮ್ಮನ ಕಥೆಯಲ್ಲೂ ಕೂಡ ಒಂದು ಸೂಕ್ಷ್ಮತೆ ಅಡಗಿದೆ. ಏನು? ನಾವು ಸೂಕ್ಷ್ಮವಾಗಿ ನಮ್ಮನ್ನ ಕಾಪಾಡ್ತಕ್ಕಂಥ ಆ ಕೊಂಡಿಗಳನ್ನ ಹುಡುಕೋಬೇಕು. ಇಲ್ಲಿ ಅಂದ್ರೆ ನಮ್ಮ ದೇಶ ಕೂಡ, ನಮ್ಮ ಊರು ಕೂಡ, ನಮ್ಮ ಚಿತ್ರದುರ್ಗ ಕೂಡ ತಲಕಾಡಾಗೋ ಚಾನ್ಸ್ ಇದೆ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕೊನೆಯ ಕಥೆ ಹೇಳ್ಬಿಟ್ಟು ನನ್ನ
ಟೈಮ್ ಇದೆಯಾ? ಇದೆ. ಹೌದಾ? ಕೊನೆಯ ಕಥೆ ಹೇಳಿ ನಾನು ಈ ಚರ್ಚೆ ಮುಗಿಸ್ತೀನಿ. ಎಲ್ಲೆಲ್ಲಿ ಈ ರೀತಿಯ ಆ ಕೊಂಡಿಗಳು, ಅಗೋಚರ ಕೊಂಡಿಗಳು ಎಲ್ಲೆಲ್ಲಿ ಅಡಗಿರ್ತವೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಈ ಕಥೆಯನ್ನು ಹೇಳಿದ್ದು ಪಾಕಿಸ್ತಾನದ ಒಬ್ಬ ಸೆನೆಟರ್, ಒಬ್ಬ ಮಂತ್ರಿ. ಅಂತಾರಾಷ್ಟ್ರೀಯ ಯಾವುದೋ ಮೀಟಿಂಗ್ ಆಗ್ತಿರ್ಬೇಕಾದ್ರೆ ಅವರು ಈ ಕಥೆ ಹೇಳ್ತಾರೆ. ಅದು ಎಷ್ಟು ಪ್ರಸಿದ್ಧಿ ಆಗುತ್ತೆ ಕಥೆ ಅಂತಂದ್ರೆ, ಈಗ ಎಲ್ಲಾ ಉಪಾಧ್ಯಾಯರು ಕೂಡ ತಮ್ಮ ಶಿಷ್ಯರಿಗೆ ಈ ಕಥೆಯನ್ನು ಹೇಳ್ತಾರೆ. ನಾವು ಹೇಗೆ ನಮ್ಮ ಪ್ರಪಂಚವನ್ನ ಅಥವಾ ನಮ್ಮ ಸುತ್ತಲಿನ ವಾತಾವರಣವನ್ನ ಅಥವಾ ನಮ್ಮ ಪರಿಸರವನ್ನ ಕಾಪಾಡ್ಕೋಬೇಕು ಅನ್ನೋದಕ್ಕೆ ಒಂದು ಒಂದು ಎಫೆಕ್ಟಿವ್ ಸ್ಟೋರಿ ಅಂದ್ರೆ ಇದು ನಡೆದಿದ್ದು ಸೈಬೀರಿಯಾದಲ್ಲಿ ಒಂದಷ್ಟು ಜನ ಗೊತ್ತಲ್ಲ. ಸೈಬೀರಿಯಾ ಅಂತಂದ್ರೆ -60 ಸುತ್ತಲೂ ಮಂಜು. ಅಲ್ಲೋ ನಿಂತ್ಕೊಂಡ್ಬಿಟ್ರೆ ಉತ್ತರ ಯಾವುದು, ದಕ್ಷಿಣ ಯಾವುದು, ಪೂರ್ವ ಯಾವುದು, ಪಶ್ಚಿಮ ಯಾವುದು ಗೊತ್ತಾಗಲ್ಲ. ಯಾಕಂದ್ರೆ ಸೂರ್ಯ ಎಲ್ಲಿ ಹುಡುಕ್ತಾನೆ ಗೊತ್ತಾಗಲ್ಲ. ಆ ಸೈಬೀರಿಯಾದಲ್ಲಿ ಒಂದಷ್ಟು ಜನ ಚಾರಣಿಗಳು ಟ್ರೆಕ್ಕಿಂಗ್ ಹೋಗ್ತಾರೆ. ಹೋಗ್ತಾ ಇದ್ದಾರೆ. ಸಾಯಂಕಾಲ ಆಗುತ್ತೆ. ಅದರಲ್ಲಿ ಯಾರೋ ಒಬ್ಬನಿಗೆ ಸ್ವಾಭಾವಿಕ ಮಾಡಬೇಕು ಅಂತ ಅನ್ಸುತ್ತೆ. ಅವನೇನ್ ಮಾಡ್ತಾನೆ, ಎಲ್ಲರ ಮುಂದೆ ಮಾಡೋದು ಹೇಗೆ ಅಂತ, ನೀವು ಮುಂದೆ ಹೋಗಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಟಾಯ್ಲೆಟ್ ಇರುತ್ತಾ? ಇಲ್ಲ. ಸೊ ಎಲ್ಲೋ ಹೋಗಿ ಕೂತ್ಕೊಂಡ. ಸೊ ತನ್ನ ಒತ್ತಡನ ನೀಗಿಸ್ಕೊಂಡ ಆಮೇಲೆ ನೋಡ್ತಾನೆ ಸುತ್ತಲೂ ಯಾರೂ ಇಲ್ಲ. ಅಲ್ಲಿ ಮಂಜು ಹೇಗೆ ಬೀಳುತ್ತೆ ಅಂದ್ರೆ 5 ನಿಮಿಷದಲ್ಲಿ ಹೆಜ್ಜೆಗಳು ಕೂಡ ಮುಚ್ಚೋಗ್ಬಿಡ್ತವೆ. ಜನ ಹೊರಟೋಗಿದ್ದಾರೆ, ಫ್ರೆಂಡ್ಸ್ ಎಲ್ಲ ಹೊರಟೋಗಿದ್ದಾರೆ ಮುಂದೆ. ಇವನಿಗೆ ಎಲ್ಲೋದ್ರು ಅಂತ ನೋಡಕ್ ಆಗ್ತಿಲ್ಲ. ಸುತ್ತ ಹೆಜ್ಜೆಗಳು ಹುಡುಕಾಡ್ತಾನೆ, ಹೆಜ್ಜೆಗಳು ಕಾಣ್ತಾನೆ. ಅವರು ಹೋದವರು ವಾಪಸ್ ಬರೋಂಗಿಲ್ಲ ಈಗ, ಯಾಕಂದ್ರೆ ಸಾಯಂಕಾಲ ಅವರು ಹೋಗಿ ಸೇರ್ಕೋಬೇಕು. ಆದ್ರೂ ಕೂಡ ಅವ್ರು ಬೇಗ ಹೋಗಿ ಮುಟ್ಟಿಸ್ತಾರೆ. ಅವ್ನು ತಪ್ಸ್ಕೊಂಡ ನಮ್ಮಿಂದ, ನಮ್ಮನ್ನು ಎಷ್ಟೊತ್ತು ಕಾದ್ವಿ ಒಂದು ಮೇಲೆ ಒಂದಷ್ಟು ದೂರ ನಡೆದ ಮೇಲೆ ಬರಲಿಲ್ಲ, ತೂಗಾಡಿದ್ವಿ ಅವ್ನ ಜಾಗ, ಅವನಿಗೆ ಗೊತ್ತಿಲ್ಲ ಏನಾದ ಅಂತ. ಇವನು ಹುಡುಕ್ತಾನೆ, ಓಡಾಡ್ತಾನೆ, ಆ ಕಡೆ ಈ ಕಡೆ ದಿಡ್ಡಿ ಎಲ್ಲೆಲ್ಲೋ ಓಡಾಡ್ತಾನೆ. ಎಲ್ಲಿ ನೋಡಿದ್ರು ಅವ್ನು ಸಿಗಲ್ಲ. ಬೆವರು ಬರೋಕ್ಕೆ ಶುರು ಮಾಡುತ್ತೆ. ಸೈಬೀರಿಯಾದಲ್ಲಿ ಬೆವರು ಬರ್ಬೇಕಾದ್ರೆ ತನ್ನ ಜೀವದ ಮೇಲೆ ಅಷ್ಟೊಂದು ಭಯ ಬರುತ್ತೆ ಅವನಿಗೆ. ಅವ ಏನ್ ಮಾಡ್ತಾನೆ, ಆ ಕಡೆ ಈ ಕಡೆ ಹುಡುಕ್ತಿರ್ಬೇಕಾದ್ರೆ ಅವನ ಅದೃಷ್ಟ ಅಲ್ಲೇ ಒಂದು ಸಣ್ಣ ಗುಡ್ಡದ ಮೇಲೆ ಒಂದು ಸಣ್ಣ ಮನೆ ಕಾಣುತ್ತೆ. ಆ ರೀತಿ ಮನೆ. ಅಬ್ಬಾ ಜೀವ ಉಳಿದಿಯಲ್ಲಪ್ಪ ಅಂತ ಓಡೋಗ್ತಾನೆ. ಮನೆ ಒಳಗಡೆ ಸೇರ್ಕೊಂತಾನೆ, ಬಾಗಿಲು ಹಾಕೊಂತಾನೆ. ಖುಷಿ ಆಗ್ಬಿಡುತ್ತೆ ಅವನಿಗೆ. ಇದಾಗಿದ್ದು 8 ಗಂಟೆ ಸಮಯ, ಸಾಯಂಕಾಲ 8 ಗಂಟೆಗೆ ಮನೆ ಒಳಗಡೆ ಹೋಗಿದ್ದಾನೆ. ಸೈಬೀರಿಯಾ ಜ್ಞಾಪಕಾಗಿದೆ. ರಾತ್ರಿ ಕಳೀತಾ ಇದ್ದಂಗೆ ಚಳಿ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಬಹಳ ಚಳಿ ಆಗುತ್ತೆ. ಏನಾದ್ರೂ ಮಾಡ್ಬೇಕಲ್ಲ, ಏನಾದ್ರೂ ನೋಡ್ಕೋಬೇಕಲ್ಲ ಅಂತಾನೆ ನೋಡ್ತಾನೆ. ಸುತ್ತಲೂ ಆ ಮನೇನ ಬಿದಿರು ದಬ್ಬೆಗಳಿಂದ ಮಾಡಿರ್ತಾರೆ. ತಡ್ಕೊಳಕ್ಕಾಗಲಾರ್ದೆ ಚಳಿನ ಒಂದು ಬಿದಿರು ದಬ್ಬೆನ ಹರಿದು ಬಿಟ್ಟು ಬೆಂಕಿ ಹಾಕ್ತಾರೆ. ಆ ಬೆಂಕಿ ಹಾಕಿದಾಗ ಖುಷಿ ಆಗುತ್ತಲ್ಲ, ಗೊತ್ತಲ್ಲ ನಮ್ಗೆಲ್ಲ. ಸ್ವಲ್ಪ ಬಿಸಿ ಆದ ತಕ್ಷಣ ಎಷ್ಟು ಆರಾಮ ಆಗುತ್ತೆ. ಹಬ್ಬ ಉಳಿದೆ ನಾನು ಅಂತ ಅನ್ಕೊಂತಾನೆ. ಇದಾಗಿದ್ದು 12 ಗಂಟೆ ರಾತ್ರಿಯಲ್ಲಿ. 12 ಗಂಟೆಯಿಂದ 12:30ವರೆಗೂ ಆ ಬೆದರ ದಬ್ಬೆ ಉರುತ್ತು. 12:30 ಆದ್ಮೇಲೆ ಏನಾಗುತ್ತೆ, ಚಳಿ. ಆದ್ರೆ ಇವನು ತನ್ನನ್ನ ತಾನೇ ಬಿಸಿ ಮಾಡಿಕೊಳ್ಳೋದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿದ್ದಾನೆ ಈಗ. ಹೌದಾ? ಬಿಸಿ ತಟ್ಟುಬಿಟ್ಟಿದೆ ಈಗ ಅವನಿಗೆ. ಆ ಕಂಫರ್ಟ್ ಸಿಕ್ಬಿಟ್ಟಿದೆ. ಈಗ ಆ ಕಡೆ ಚಳಿ ಜಾಸ್ತಿ ಆಗುತ್ತೆ, ಇವನ್ ಕಂಫರ್ಟ್ಗೂ ಅವನು ಅಡಾಪ್ಟ್ ಆಗ್ಬಿಟ್ಟಿದ್ದಾನೆ. ತಡೆಯಕ್ಕಾಗ್ತಿಲ್ಲ, ಇನ್ನೂ ಜಾಸ್ತಿ. ಅವನೇನೋ ಕಷ್ಟಪಟ್ಟು ಆ ಬಿದಿರು ದಬ್ಬೆ ಹರಿದೆ ಹಾಗೆ ಇದ್ದಿದ್ರೆ ಇರ್ಬೋದಾಗಿತ್ತೇನೋ. ಆದ್ರೆ ಈಗೇನಾಗಿದೆ, ಬಿದಿರು ದಬ್ಬೆ ಹರಿದಿದ್ರಿಂದ ಅದರ ತೂತಿಂದ ಬರ್ರಂತ ಚಳಿಗಾಳಿ, ಸುಳಿದ ಗಾಳಿ ನುಗ್ಗುತ್ತಾ ಇದೆ. ಇವನಿಗೆ ಇನ್ನೂ ಇರೋಕ್ಕಾಗಲ್ಲ, ವಿಧಿ ಇಲ್ಲ, ನಾನು ತಡ್ಕೊಳಕ್ಕಾಗಲ್ಲ ಅಂತ ಮತ್ತೊಂದು ದಬ್ಬೆ ಹರಿತಾನೆ, ಸುಡ್ತಾನೆ. 1:30ವರೆಗೂ ಕಾಲ ಕಳೀತಾನೆ. ಈಗ 2 ದಬ್ಬೆ ತೂತು ಆ ಮನೆ. ಸುಳಿದ ಗಾಳಿ ಮತ್ತೆ ಜೋರಾಗಿ ನುಗ್ಗುತ್ತೆ, ತಡೆಯಕ್ಕಾಗಲ್ಲ. ಮತ್ತೊಂದು ಹರಿತಾನೆ, ಸುಡ್ತಾನೆ. 3 ಗಂಟೆ 4 ಗಂಟೆ ಆಗೋಷ್ಟೊಳಗೆ ಇಡೀ ಮನೆ ಸುಟ್ಟಾಕಿರ್ತಾನೆ. ಈಗ ಅವನು ಮತ್ತೆ ಓಪನ್ ಅಲ್ಲಿದ್ದಾನೆ. ಮನೆಯೆಲ್ಲ ಸುಟ್ಟೋಗಿ ಎಲ್ಲ ಇಂಧನ ಆಗೋಗಿದೆ. 4 ಗಂಟೆಯಲ್ಲಿ ಸುಳಿದ ಗಾಳಿ ತಡೆಯಕ್ಕಾಗಲಿಲ್ಲ. ಆ ಸುಳಿದ ಗಾಳಿಗೆ ಅವನ ರಕ್ತ ಎಲ್ಲ ಹೆಪ್ಪುಗಟ್ಟಿ ಸತ್ತೋಗ್ತಾನೆ. ಮುಂಜಾನೆ 7 ಗಂಟೆಗೆ ಹೆಲಿಕಾಪ್ಟರ್ ಬರುತ್ತೆ ಅವನ ಸೇವ್ ಮಾಡೋಕ್ಕೆ ಅಂತ. ಆದ್ರೆ ಅಷ್ಟೊತ್ತು ಅವನು ಸತ್ತೋಗಿದ್ದಾನೆ. ಕಲಿಬೇಕಾಗಿರೋ ಪಾಠ ಇಲ್ಲಿ ನಾವು ಅಂದ್ರೆ, ಅವನೇನಾದ್ರೂ ತಾನು ಕಂಫರ್ಟ್ ಮಾಡ್ಕೋಬೇಕು ಅಂತ ಮೊದಲನೇ ದಬ್ಬೆ ಮುರಿದೇ ಇದ್ದಿದ್ರೆ ಹೇಗೋ ಉಳಿತಾ ಇದ್ದ ರಾತ್ರಿ ಎಲ್ಲ. ಮಾರನೇ ದಿವಸ ಬೆಳಿಗ್ಗೆ 7 ಗಂಟೆಗೆ ಹೆಲಿಕಾಪ್ಟರ್ಗೆ ಅವನ ಜೀವ ಸಿಗ್ತಾ ಇಲ್ಲ. ಅದನ್ನು ಮಾಡಲಿಲ್ಲ. ನಮ್ಮ ಹಾಗೆ ಈಗ ಹಾಕಿದ್ವಲ್ಲ ಫ್ಯಾನ್ಗಳು, 22 ಡಿಗ್ರಿ ಇದ್ರು ಕೂಡ ಫ್ಯಾನ್ ಹಾಕೊಂತೀವಿ ನಾವು. ಅದಕ್ಕೆ ನಾನು ಆಫ್ ಮಾಡಿದೆ. ಆ ಕಂಫರ್ಟ್ಗೆ ನಾವು ಹೋಗೋದ್ರಿಂದ
ನಮ್ಮ ಪರಿಸರವನ್ನ ನಾವು ಹಾಳು ಮಾಡ್ತಾ ಇದ್ದೀವಿ. ನಮಗೆ ಇಲ್ಲಿ ಕಲಿಬೇಕಾಗಿರೋ ಪಾಠ, ಆ ಮೊದಲನೇ ದಬ್ಬೆನ ನಾವ್ಯಾವತ್ತು ಅದು ನಮ್ಮ ಕೊಂಡಿ, ಅದು ನಮ್ಮ ಜೀವವನ್ನ ಕಾಪಾಡ್ತಾರ ಕೊಂಡಿ. ಆ ರೀತಿಯ ಪಾಠವನ್ನ ನಾವು ಕಲ್ತ್ರೆ ಮಾತ್ರ ನಮ್ಮ ಇಡೀ ಪ್ರಪಂಚವನ್ನ, ಪರಿಸರವನ್ನ, ನಮ್ಮನ್ನ ನಾವು ಉಳಿಸ್ಕೊಳ್ಳಕ್ ಸಾಧ್ಯ. ಅದಿಲ್ಲೇ ಇದ್ರೆ ನಾವು ಆ ಸೈಬೀರಿಯಾದ ಆ ವ್ಯಕ್ತಿ ಸತ್ತ ಹಾಗೆ ಸಾಯ್ತೀವಿ ಅಂತ ಹೇಳಿ